ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ವಿಡಿಯೋ ತರಗತಿಯಲ್ಲಿ ನಾವು ಅಧ್ಯಾಯ ವರ್ಗ ಸಮೀಕರಣಗಳು, ಅದರಲ್ಲಿ ಬರುವಂಥ ಕೆಲವು ಪರಿಕಲ್ಪನೆಗಳು ಮತ್ತು ಅಭ್ಯಾಸ ಪಾಯಿಂಟ್ 1ರಲ್ಲಿರುವಂಥ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಹಿಡ್ಕೊಳ್ಳೋಣ. ಮೊದಲನೇದಾಗಿ ನಾವು ಈ ವರ್ಗ ಸಮೀಕರಣ ಅಂತ ಎದಕ್ಕಂತೀವಿ, ಅದರ ಪರಿಕಲ್ಪನೆ ಏನು ಅನ್ನೋದ್ರ ಬಗ್ಗೆ ವಿವರಣಾತ್ಮಕವಾದಂಥ ವಿವರಣೆಯನ್ನು ನಾವು ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ತೀವಿ. ಫಸ್ಟ್ ಇದರಲ್ಲಿ ಗಮನಿಸೋಣ. ನಾವು ಈಗಾಗಲೇ ಇದೇ 10ನೇ ತರಗತಿಯಲ್ಲಿರುವಂಥ ಬಹುಪದೋಕ್ತಿ ಅಂಥೇಳಿ ಅಧ್ಯಯನ ಮಾಡಿದ್ದೀವಿ. ಆ ಬಹುಪದೋಕ್ತಿಯಲ್ಲಿರುವಂಥ ಕೆಲವು ಅಂಶಗಳನ್ನು ನಾವು ಈ ಸಮಯದಲ್ಲಿ ನೆನಪು ಮಾಡಿಕೊಳ್ಬೇಕಾಗಿದೆ. ಅದರಲ್ಲಿ ಒಂದು ಬಹುಪದೋಕ್ತಿಯನ್ನು ನೋಡಿದ್ದೀವಿ. x+1 ರೂಪದಲ್ಲಿತ್ತಂತಂದರೆ ನೋಡಿ, ಇದೊಂದು ಬಹುಪದೋಕ್ತಿ x+1 ರೂಪದಲ್ಲಿ ಕೊಟ್ಟಿದ್ದೀವಿ. ಅಂದರೆ ಇದರಲ್ಲಿ ಒಂದು ಚರಾಕ್ಷರನೂ ಇದೆ, ಆಮೇಲೆ ಏನಂತಂದರೆ ಸ್ಥಿರಾಂಕನೂ ಒಳಗೊಂಡಿದೆ. ಚರಾಕ್ಷರ ಮತ್ತು ಸ್ಥಿರಾಂಕ ಆಲ್ರೆಡಿ ನಾವು ಕಲ್ತೀವಿ. x ಅನ್ನೋದಿಲ್ಲಿ ಚರಾಕ್ಷರವಾಗಿದೆ, 1 ಅನ್ನೋದು ಸ್ಥಿರಾಂಕ ಅಂತ ಹೇಳಿ ಗೊತ್ತು. ಹಾಗಾಗಿ ಇಲ್ಲಿ ನೋಡಿ, ಇದನ್ನು ನಾವು ಬಹುಪದೋಕ್ತಿ ಅಂತ ಹೇಳ್ತೀವಿ. ಈ ಬಹುಪದೋಕ್ತಿಯಲ್ಲಿ ನಾವು ಇನ್ನೂ ಕೆಲವು ಅಂಶಗಳನ್ನು ಗಮನಿಸಿದ್ದೀವಿ. ಅದರ ಘಾತಸೂಚಿ, ಕೊಟ್ಟಿರುವಂಥ ಚರಾಕ್ಷರದ ಮಹತ್ತಮ ಘಾತ ಅಥವಾ ಡಿಗ್ರಿ ಎದಕ್ಕಂತೀವಿ ಅಂಥೇಳಿನೂ ಕಲ್ತೀವಿ. ಇದರಲ್ಲಿ ಈ ಕೊಟ್ಟಿರುವಂಥ ಬಹುಪದೋಕ್ತಿಯಲ್ಲಿ ನೋಡಿ, ಇದರ ಡಿಗ್ರಿ ಎಷ್ಟಿರುತ್ತೆ? 1 ಆಗಿದೆ, ಹೌದಲ್ಲ? ಇದರ ಡಿಗ್ರಿ ಎಷ್ಟು? 1. ಅಂದರೆ ಒಂದು ಬಹುಪದೋಕ್ತಿ ಅದರ ಡಿಗ್ರಿ 1 ಆಗಿತ್ತು ಅಂತಂದ್ರೆ ಅದಕ್ಕೆ ನಾವು ರೇಖಾತ್ಮಕ ಬಹುಪದೋಕ್ತಿ ಅಂತ ಹೇಳ್ತೀವಿ ಅಂತ ಕಲ್ತೀವಿ. ಓಕೆನಾ? ಇದರ ಡಿಗ್ರಿ ಎಷ್ಟು? 1. ಹಾಗಾಗಿ ಇದಕ್ಕೆ ನಾವು ರೇಖಾತ್ಮಕ ಬಹುಪದೋಕ್ತಿ ಅಂಥೇಳಿ ಹೇಳ್ತೀವಿ ಅಂತ ಗೊತ್ತಲ್ಲ. ನೆಕ್ಸ್ಟ್ ಒನ್ ನೋಡಿ, ಈ ಒಂದು ಬಹುಪದೋಕ್ತಿಯನ್ನು ನೋಡಿದ್ದೀವಿ ಅಂತಂದರೆ ಇಲ್ಲಿ ಇದರಲ್ಲಿರುವಂಥ ಚರಾಕ್ಷರದ ಮಹತ್ತಮ ಘಾತ ಅಂದರೆ ಡಿಗ್ರಿ ಎಷ್ಟಾಗಿದೆ? 2 ಆಗಿದೆ. ಡಿಗ್ರಿ 2 ಆಗಿತ್ತು ಅಂತಂದರೆ ಅದಕ್ಕೆ ನಾವೇನಂತೀವಿ? ವರ್ಗ ಬಹುಪದೋಕ್ತಿ ಅಂತ ಹೇಳ್ತೀವಿ. ಓಕೆನಾ? ಈ ಅಂಶವನ್ನು ಗಮನಿಸಿವಲ್ಲ ನಾವು. ಕೊಟ್ಟಿರುವಂಥ ಬಹುಪದೋಕ್ತಿಯಲ್ಲಿ ಡಿಗ್ರಿ 2 ಆಗಿತ್ತು ಅಂತಂದರೆ ಏನಂತ ಹೇಳ್ತೀವಿ ನಾವು? ವರ್ಗ ಬಹುಪದೋಕ್ತಿ ಅಂತ ಹೇಳ್ತೀವಿ. ಹಾಗೆ ಇನ್ನು ಮುಂದುವರೆದು ನಾವು ಕೆಲವು ಅಂಶಗಳನ್ನು ಗಮನಿಸ್ತೀವಿ ಅಂತಂದರೆ ಇದರಲ್ಲಿ ನೋಡಿ, ಇದರಲ್ಲಿ ಡಿಗ್ರಿ ಎಷ್ಟಾಗಿದೆ? ಡಿಗ್ರಿ 3 ಆಗಿದೆ ಅಲ್ಲ? ಅಂದರೆ ಕೊಟ್ಟಿರುವಂಥ ಚರಾಕ್ಷರದ ಮಹತ್ತಮ ಘಾತ ಯಾವುದಾಗಿರತ್ತೆ ಅಂದರೆ ಅತಿ ಹೆಚ್ಚಿನ ಘಾತ ಏನು ಹೊಂದಿರತ್ತೆ ನೋಡು, ಅದಕ್ಕೇನಂತೀವಿ ನಾವು? ಡಿಗ್ರಿ ಅಂತ ಹೇಳ್ತೀವಿ ಅಂಥೇಳಿ ನಾವು ಕಲ್ತೀವಿ. ಅಂದರೆ ಈ ಕೊಟ್ಟಿರುವಂಥ ಬಹುಪದೋಕ್ತಿಯಲ್ಲಿ ಡಿಗ್ರಿ 3 ಆಗಿರುವುದರಿಂದ ಇದಕ್ಕೆ ಎಂಥ ಬಹುಪದೋಕ್ತಿ ಅಂತೀವಿ ನಾವು? ಘನ ಬಹುಪದೋಕ್ತಿ ಅಂತ ಹೇಳ್ತೀವಿ. ಈ ಅಂಶ ಗೊತ್ತು? ಇದೇ ಬಹುಪದೋಕ್ತಿಗಳನ್ನು ನಾವೇನಂತಂದ್ರೆ 0ಕ್ಕೆ ಸಮ ಮಾಡಿದ್ದೀವಿ ಅಂತಂದ್ರೆ, =0 ಮಾಡಿದ್ದೀವಿ ಅಂತಂದ್ರೆ ಅದಕ್ಕೇನಂತ ಹೇಳ್ತೀವಿ ನಾವು? ಸಮೀಕರಣ ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ? ಸಮೀಕರಣ. ನೋಡಿ, ಇಲ್ಲಿರುವಂಥ ರೇಖಾತ್ಮಕ ಬಹುಪದೋಕ್ತಿ ಇದು x+1 ಇದೆಯಲ್ಲ, ಇದಕ್ಕೆ 0ಗೆ ಈಕ್ವಲ್ ಮಾಡಾಗತ್ತೇನೆ. 0ಗೆ ಈಕ್ವಲ್ ಮಾಡಿದರೆ ಏನಂತೀವಿ ನಾವು? ಇದಕ್ಕೆ ರೇಖಾತ್ಮಕ ಬಹುಪದೋಕ್ತಿ ಅನ್ನಲ್ಲ, ಈಗೇನಂತೀವಿ? ರೇಖಾತ್ಮಕ ಸಮೀಕರಣ ಅಂತ ಹೇಳ್ತೀವಿ ನಾವು. ಓಕೆ, ರೇಖಾತ್ಮಕ ಸಮೀಕರಣ ಅಂತ ಹೇಳ್ತೀವಿ. ಇನ್ನು ವರ್ಗ ಬಹುಪದೋಕ್ತಿ ನೋಡಿ, x² + x + 1 ಇದು ವರ್ಗ ಬಹುಪದೋಕ್ತಿ. ಇದನ್ನೇ =0 ಮಾಡಿದ್ದೀವಿ ಅಂತಂದರೆ, 0ಗೆ ಸಮ ಮಾಡಿದ್ದೀವಿ ಅಂತಂದರೆ ಏನಂತೀವಿ ನಾವು? ವರ್ಗ ಸಮೀಕರಣ ಅಂತ ಹೇಳ್ತೀವಿ. ಓಕೆನಾ? ವರ್ಗ ಬಹುಪದೋಕ್ತಿನಲ್ಲಿ ನೋಡಿದ್ದೀವಿ, ಅದಕ್ಕೆ ಆ ವರ್ಗ ಬಹುಪದೋಕ್ತಿಯನ್ನು 0ಗೆ ಸಮ ಮಾಡಿದ್ದೀವಿ ಅಂತಂದ್ರೆ ವರ್ಗ ಸಮೀಕರಣ ಅಂತ ಹೇಳ್ತೀವಿ ಅಂತ ಕಲ್ತೀವಿ. ನಾವು 9ನೇ ಅಧ್ಯಾಯದಲ್ಲಿ ಇನ್ನೂ ಕೆಲವು ಅಂಶಗಳನ್ನು ಗಮನಿಸಿದ್ದೀವಿ. ಏನಂತಂದರೆ ಇಲ್ಲಿ ರೇಖಾತ್ಮಕ ಬಹುಪದೋಕ್ತಿ ಅದು ಎಷ್ಟು ಶೂನ್ಯತೆ ಇರುತ್ತೆ ಅಂತ ಹೇಳಿ ನಾವು? ಅದಕ್ಕೆ 1 ಶೂನ್ಯತೆ ಇರುತ್ತೆ ಅಂತ ಹೇಳ್ತೀವಿ. ವರ್ಗ ಬಹುಪದೋಕ್ತಿ ಎಷ್ಟು ಶೂನ್ಯತೆಗಳನ್ನು ಹೊಂದಿರುತ್ತೆ ಅಂತ ಕಲ್ತೀವಿ ನಾವು? 2 ಶೂನ್ಯತೆಗಳನ್ನು ಹೊಂದಿರುತ್ತೆ ಅಂತ ಕಲ್ತೀವಿ. ಇಲ್ಲಿ ಸಮೀಕರಣದಲ್ಲಿ ಹೇಳಬೇಕು ಅಂತಂದ್ರೆ ಅದಕ್ಕೆ ನಾವು ಮೂಲಗಳು ಅಂತ ಹೇಳ್ತೀವಿ ನಾವು, ಅಥವಾ ಅದರ ಪರಿಹಾರಗಳು ಅಂತ ಹೇಳ್ತೀವಿ. ಇಲ್ಲಿ ರೇಖಾತ್ಮಕ ಸಮೀಕರಣ ಇದರ ಪರಿಹಾರ ಅಥವಾ ಇದರ ಮೂಲ ಎಷ್ಟು ಅಂತಂದ್ರೆ 1 ಮೂಲವನ್ನು ಹೊಂದಿರುತ್ತೆ. ವರ್ಗ ಸಮೀಕರಣ ಎಷ್ಟು ಮೂಲಗಳನ್ನು ಹೊಂದಿರುತ್ತೆ ಅಂತಂದರೆ ಇದು 2 ಮೂಲವನ್ನು ಹೊಂದಿರುತ್ತೆ ಅಂತ ಹೇಳ್ತೀವಿ. 2 ಮೂಲಗಳನ್ನು ಹೊಂದಿರುತ್ತೆ. ಓಕೆ, ಇನ್ನು ನೋಡಿ, ವರ್ಗ ಸಮೀಕರಣ ಬಗ್ಗೆ ಇನ್ನೊಂದಿಷ್ಟು ಮಾಹಿತಿ ನಾವು ತಿಳ್ಕೊಳ್ಬೇಕು ಅಂತಂದರೆ, ಇಲ್ಲಿ x ಚರಾಕ್ಷರವುಳ್ಳಂಥ
ಒಂದು ವರ್ಗ ಸಮೀಕರಣವು ax² ಪ್ಲಸ್ bx ಪ್ಲಸ್ c ಇಸ್ ಈಕ್ವಲ್ ಟು 0 ರೂಪದ ಒಂದು ಸಮೀಕರಣ ಆಗಿರುತ್ತೆ. ಇಲ್ಲಿ ಎ ಬಿ ಸಿ ಅಂತ ಏನು ತೊಗೊಂಡಿರ್ತೀವಿ ನೋಡು, ಇವುಗಳು ವಾಸ್ತವ ಸಂಖ್ಯೆಗಳು ಅಂತ ಇರಬೇಕು. ಇವು ಏನಾಗಿರಬೇಕು? ವಾಸ್ತವ ಸಂಖ್ಯೆಗಳಾಗಿರಬೇಕು. ಯಾವುದು? x² ಸಹ ಗುಣಕ ಎ, ಎಕ್ಸ್ನ ಸಹ ಗುಣಕ ಬಿ ಮತ್ತು ಸಿ ಅನ್ನು ತೊಗೊಂಡಿರ್ತೀವಿ. ಇವು ವಾಸ್ತವ ಸಂಖ್ಯೆಗಳನ್ನು ತೊಗೊಂಡಿರ್ತೀವಿ. ಅಲ್ಲಿ ಇನ್ನೊಂದು ಪ್ರಮುಖ ಅಂಶ ಏನಂತಂದ್ರೆ ಎ ಅಂದರೆ x² ಸಹ ಗುಣಕ 0 ಆಗಿರಬಾರ್ದು. ಯಾಕೆ 0 ಆಗಿತ್ತಂದ್ರೆ ಏನಾಗತ್ತಂತ? 0 ಆಗಿತ್ತಂದ್ರೆ ಏನಾಗುತ್ತೆ ಗೊತ್ತಾ? ಈ 0 ಇಂಟು x² ಅಂದರೆ ಇದು 0 ಆಗಿಬಿಡುತ್ತಿಲ್ಲ, ಆಗೇನಾಗಿಬಿಡುತ್ತೆ, ಇದು ರೇಖಾತ್ಮಕ ಸಮೀಕರಣ ಆಗಿಬಿಡುತ್ತೆ, ವರ್ಗ ಸಮೀಕರಣ ಆಗಲ್ಲ. ಹಾಗಾಗಿ ವರ್ಗ ಸಮೀಕರಣದ ಒಂದು ಆದರ್ಶ ರೂಪ ಒಂದು ಯಾವುದು ಅಂತಂದರೆ ಅದು ax² ಪ್ಲಸ್ bx ಪ್ಲಸ್ ಸಿ, ಇದು ವರ್ಗ ಸಮೀಕರಣದ ಆದರ್ಶ ರೂಪ ಅಂತ ಹೇಳ್ತೀವಿ. ಅಂದರೆ ನೋಡಿ, ಇಲ್ಲಿ ಇದಕ್ಕೊಂದು ಎಕ್ಸಾಂಪಲ್ ಹೇಳಬೇಕು ಅಂದರೆ ವರ್ಗ ಸಮೀಕರಣಕ್ಕೆ ನೋಡಿ, 3x² ಪ್ಲಸ್ 2x ಪ್ಲಸ್ 7 ಇಸ್ ಈಕ್ವಲ್ ಟು 0. ನೋಡಿ, ಇದು ax² ಪ್ಲಸ್ bx ಪ್ಲಸ್ ಸಿ ಇಸ್ ಈಕ್ವಲ್ ಟು 0 ರೂಪದಲ್ಲಿದೆ ಅಲ್ಲ. 3x² ಡಿಗ್ರಿ ಎಷ್ಟಾಗಿದೆ? 2 ಆಗಿದೆ. ಆಮೇಲೆ ಏನಂತಂದ್ರೆ ಇಳಿಕೆ ಕ್ರಮದಲ್ಲಿನೂ ಬರ್ದೀವಿ. ಅಂದರೆ ax² ಪ್ಲಸ್ bx ಪ್ಲಸ್ ಸಿ ಇಸ್ ಈಕ್ವಲ್ ಟು 0 ರೂಪದಲ್ಲಿದೆಯಲ್ಲ, ಈ ರೀತಿಯಲ್ಲಿರುವಂಥ ಸಮೀಕರಣಕ್ಕೆ ಏನಂತೀವಿ ನಾವು? ವರ್ಗ ಸಮೀಕರಣ ಅಂತ ಹೇಳ್ತೀವಿ. ಆಮೇಲೆ ಇಲ್ಲಿ ಇದು 3, 2, 7 ಇವೇನಾಗಿವೆ? ಇವು ವಾಸ್ತವ ಸಂಖ್ಯೆಗಳು ಅಂತ ತಗೊಳ್ತೀವಿ. ಇವು ವಾಸ್ತವ ಸಂಖ್ಯೆಗಳಾಗಿರುತ್ತಂತ ಗೊತ್ತು. ಓಕೆನಾ? ಈ ರೂಪದಲ್ಲಿರುವಂಥ ಸಮೀಕರಣಗಳಿಗೆ ಏನಂತೀವಿ ನಾವು? ವರ್ಗ ಸಮೀಕರಣ ಅಂತ ಹೇಳ್ತೀವಿ. ವರ್ಗ ಸಮೀಕರಣ ಅಂತಂದ್ರೆ ಡಿಗ್ರಿ ಏನಾಗಿರಬೇಕು? ಕೊಟ್ಟಿರುವಂಥ ಸಮೀಕರಣದಲ್ಲಿ ಚರಾಕ್ಷರದ ಡಿಗ್ರಿ ಎಷ್ಟಾಗಿರಬೇಕು ಅಂತಂದರೆ 2 ಆಗಿರಬೇಕು. ಡಿಗ್ರಿ 2 ಆಗಿತ್ತು ಅಂತಂದರೆ ಅದಕ್ಕೆ ನಾವೇನಂತೀವಿ? ವರ್ಗ ಸಮೀಕರಣ ಅಂತ ಹೇಳ್ತೀವಿ. ಇನ್ನು ವರ್ಗ ಸಮೀಕರಣದ ಆದರ್ಶ ರೂಪ ನಾವು ಮೊದಲೇ ಹೇಳಿದ್ದೀವಿ, ax² ಪ್ಲಸ್ bx ಪ್ಲಸ್ ಸಿ ಇಸ್ ಈಕ್ವಲ್ ಟು 0 ಆಗಿರಬೇಕು. ಇಲ್ಲಿ ಎ ಬೆಲೆ ಅಂದರೆ x² ಸಹ ಗುಣಕ 0 ಆಗಿರಬಾರ್ದು ಅನ್ನೋದನ್ನು ಗಮನಿಸಬೇಕು. ನೋಡಿ, ಇದಕ್ಕೊಂದು ಎಕ್ಸಾಂಪಲ್ ನೋಡಬೇಕಾಗಿತ್ತು ಅಂತಂದರೆ ಇದಕ್ಕೆ ಇದೆ 2x² ಪ್ಲಸ್ 7x ಪ್ಲಸ್ 2 ಇಸ್ ಈಕ್ವಲ್ ಟು 0. ಇದು ವರ್ಗ ಸಮೀಕರಣ. ಓಕೆನಾ? ಇನ್ನೊಂದು ನೋಡಿ, ಇನ್ನೊಂದು ಎಕ್ಸಾಂಪಲ್ ನೋಡಿ, ಇನ್ನೊಂದು ಎಕ್ಸಾಂಪಲ್ ಇಲ್ಲಿ ಬರೆಯೋಣ. ಇನ್ನೊಂದು 3x ಮೈನಸ್ 7 ಪ್ಲಸ್ 2x² ಇಸ್ ಈಕ್ವಲ್ ಟು 0. ಇದು ವರ್ಗ ಸಮೀಕರಣ ಹೌದಾ ಅಲ್ಲ? ಇದೂ ವರ್ಗ ಸಮೀಕರಣ ಹೌದು. ಯಾಕಂದರೆ ಇದರಲ್ಲಿ ಕೊಟ್ಟಿರುವಂಥ ಚರಾಕ್ಷರದ ಡಿಗ್ರಿ ಎಷ್ಟಾಗಿದೆ? 2 ಆಗಿದೆ. ಡಿಗ್ರಿ ಎಷ್ಟು? 2 ಆಗಿದೆ. ಬಟ್ ಇದು ಈ ಸಮೀಕರಣ ಆದರ್ಶ ರೂಪದಲ್ಲಿ ಇಲ್ಲ. ಏನು ಮಾಡಬೇಕು ನಾವು? ಇದನ್ನು ಆದರ್ಶ ರೂಪದಲ್ಲಿ ಬರ್ಕೊಳ್ಬೇಕು. ಆದರ್ಶ ರೂಪ ಅಂದರೆ ಹೇಗಿರಬೇಕು? ಡಿಗ್ರಿ ಅಂದರೆ ಮಹತ್ತಮ ಘಾತ ಹೆಚ್ಚಿದ್ದದ್ದು ಫಸ್ಟ್ ಇರಬೇಕು. ನಂತರ ಅದರ ಇಳಿಕೆ ಕ್ರಮದಲ್ಲಿ ಅಂದರೆ ಇಲ್ಲಿ ಡಿಗ್ರಿ ಎಷ್ಟಾಗಿರುತ್ತೆ? ವರ್ಗ ಸಮೀಕರಣ 2 ಆಗಿರುತ್ತಲ್ಲ. ನಂತರ ಪದ ಏನಾಗಿರಬೇಕು ಅಂತಂದರೆ ಅದರ ಘಾತಾಂಕ 1 ಇದ್ದಿರಬೇಕು. ಕೊನೆಗೆ ಏನಂತಂದ್ರೆ 3ನೇ ಪದ ಸ್ಥಿರಾಂಕವಾಗಿರಬೇಕು, ಇಸ್ ಈಕ್ವಲ್ ಟು 0 ರೂಪದಲ್ಲಿರಬೇಕು. ಓಕೆ, ಇದೂ ವರ್ಗ ಸಮೀಕರಣ. ಇದನ್ನು ಏನಂತಂದ್ರೆ ಆದರ್ಶ ರೂಪದಲ್ಲಿ ಬರೀಬೇಕು ಅಂತಂದ್ರೆ ಇದನ್ನು ರೀಅರೇಂಜ್ ಮಾಡಬೇಕು. ಈಗ ನೋಡಿ, ಇದನ್ನು 2x² ಮೊದಲು ಬರ್ಕೊಳ್ತೀನಿ. ಆಮೇಲೆ ಇದು ಪ್ಲಸ್ 3x ಇದೆ. ನಂತರ ಇದು ಮೈನಸ್ 7 ಇಸ್ ಈಕ್ವಲ್ ಟು 0. ಇದು ಏನಾಯಿತು? ವರ್ಗ ಸಮೀಕರಣದ ಆದರ್ಶ ರೂಪ ಆಯಿತು. ಓಕೆನಾ? ಅಂದರೆ ವರ್ಗ ಸಮೀಕರಣ ಆದರ್ಶ ರೂಪ ಅಂದರೆ ಏನಿರಬೇಕದು? ax² ಪ್ಲಸ್ bx ಪ್ಲಸ್ ಸಿ ಇಸ್ ಈಕ್ವಲ್ ಟು 0 ರೂಪದಲ್ಲಾಗಿರಬೇಕು. x² ಸಹ ಗುಣಕ 0 ಆಗಿರಬಾರ್ದು. ಈ ಅಂಶವನ್ನು ನಾವು ಗಮನಿಸಬೇಕು. ಓಕೆ, ಕ್ಲಿಯರ್? ನೆಕ್ಸ್ಟ್, ಇದರಲ್ಲಿ ಕೊಟ್ಟಿರುವಂಥ ಕೆಲವು ಸಮೀಕರಣಗಳನ್ನು ಕೊಟ್ಟಿರ್ತಾರೆ. ಅದು ಏನಂತಂದ್ರೆ ವರ್ಗ ಸಮೀಕರಣ ಆಗಿದೆನಾ ಅಂತ ಪರೀಕ್ಷೆ ಮಾಡಬೇಕು. ಅಂದರೆ ವರ್ಗ ಸಮೀಕರಣ ಆಗಬೇಕು ಅಂತಂದ್ರೆ, ವರ್ಗ ಸಮೀಕರಣ ಆಗಬೇಕಂದ್ರೆ ಏನಾಗಬೇಕು? ಡಿಗ್ರಿ 2 ಇರಬೇಕು. ಓಕೆನಾ? ಡಿಗ್ರಿ 2 ಇರಬೇಕು ಅಂತಂದ್ರೆ ಮಾತ್ರ ಅದನ್ನು ನಾವು ವರ್ಗ ಸಮೀಕರಣ ಅಂತ ಪರಿಗಣಿಸ್ತೀವಿ. ನೋಡೋಣ, ನೋಡಿದ ತಕ್ಷಣ ಇದು ವರ್ಗ ಸಮೀಕರಣ ಹೌದಲ್ಲ ಅಂಥೇಳಿ ನಮಗೆ ಡಿಸೈಡ್ ಮಾಡಲಿಕ್ಕಾಗಲ್ಲ. ಹಾಗಾಗಿ ನಾವೇನು ಮಾಡಬೇಕು? ಇದನ್ನು ಮೊದಲು ಸಿಂಪ್ಲಿಫೈ ಮಾಡಬೇಕು, ಅದನ್ನು ಸರಳೀಕರಣ ರೂಪಕ್ಕೆ ತರಬೇಕು.
ಅದನ್ನು ಸರಳೀಕರಿಸಿದ ನಂತರ ಅದು ವರ್ಗ ಸಮೀಕರಣ ಹೌದಾ ಅಲ್ಲ ಅಂಥೇಳಿ ನಾವು ಪರೀಕ್ಷೆ ಮಾಡಬೇಕಾಗತ್ತೆ, ಹೇಳಬೇಕಾಗತ್ತೆ. ಈ ಕೆಳಗಿನವುಗಳು ವರ್ಗ ಸಮೀಕರಣಗಳೇ, ಪರೀಕ್ಷಿಸಿ ಅಂಥೇಳಿದೆ. ನೋಡಿ, ಇಲ್ಲಿ ಒಂದನೇ ಅಂಶ ಕೊಟ್ಟಿದ್ದಾರೆ ನೋಡಿ, x+1² = 2 × x - 3 ಅಂಥೇಳಿ ಇದೆ. ನೋಡೋಣ, ಇದನ್ನು ಸಿಂಪ್ಲಿಫೈ ಮಾಡಿದರೆ ಏನಾಗುತ್ತೆ? ಇದು a+b² ರೂಪದಲ್ಲಿ ಅದಲ್ಲ. a+b² ಫಾರ್ಮುಲಾ ಗೊತ್ತಾ ನಿಮ್ಗೆ? ನೆನ್ಪು ಮಾಡ್ಕೊಳ್ಳಿ. a+b² ಫಾರ್ಮುಲಾ ಏನಿದೆ? a² + 2ab + b² ಅಂತಿದೆಯಲ್ಲ, ನೆನಪಿರುತ್ತೆ ಇದು? a+b² ಫಾರ್ಮುಲಾದಲ್ಲಿದೆ, ಈ ರೂಪದಲ್ಲಿರುವುದರಿಂದ ಈ ಸಮೀಕರಣ ನೆನ್ಪು ಮಾಡಿಕೊಂಡು ಇಲ್ಲಿ ಏನಾಗುತ್ತೆ? ಮೊದಲನೇ ಪದ ಸ್ಕ್ವಯರ್ ಅಂದರೆ ಇದು x² ಆಯಿತು, ಪ್ಲಸ್ 2ab 2 × ಇದು a ಅಂದರೆ x, b ಅಂತಂದರೆ 1. ಭಾಳ ಸಿಂಪಲ್ ಇದೆ ನೋಡಿ. ಮೊದಲನೇ ಪದ ಸ್ಕ್ವಯರ್ ಮಾಡ್ಕೊಳ್ಳಿ, ಪ್ಲಸ್ 2 × ab ಮಾಡಿ, 2 × x × 1 ಪ್ಲಸ್ b², b ಅಂದರೆ 1² ಗೊತ್ತಾಗ್ತಾ ಇದೆನಾ? a+b² ಫಾರ್ಮುಲಾ ಇತ್ತಿದು. = ನೋಡಿ, ಇದನ್ನು ಗುಣಾಕಾರ ಮಾಡೋಣ. 2ರಿಂದ ಈ ಬ್ರಾಕೆಟ್ನಲ್ಲಿರೋ ಅಂಶವನ್ನು ಗುಣಾಕಾರ ಮಾಡೋಣ. 2 × x ಅಂದರೆ ಏನಾಗುತ್ತೆ? 2x ಮೈನಸ್ 2 × 3 ಅಂತಂದ್ರೆ 6 ಆಯ್ತಲ್ಲ. ಅರ್ಥ ಆಯಿತು? ಇದು a+b² ಈ ಸಮೀಕರಣವನ್ನು ಅನ್ವಯ ಮಾಡ್ಕೊಂಡಿನಿ. ಆಗ a² ಮೊದಲನೇ ಪದ ಸ್ಕ್ವೇರ್ ಪ್ಲಸ್ 2 × ಮೊದಲನೇ ಪದ ಇಂಟು ಎರಡನೇ ಪದ ಪ್ಲಸ್ ಇದು ಕೊನೆಯ ಪದ ಸ್ಕ್ವೇರ್ ಅಂದರೆ ಎರಡನೇ ಪದ ಸ್ಕ್ವೇರ್ ಮಾಡಿದ್ದೀನಿ. ಓಕೆ, ಇದನ್ನು ಸಿಂಪ್ಲಿಫೈ ಮಾಡಿ, x² ಆಯಿತು ಪ್ಲಸ್ 2 × 1 2 1 2 ಇಂಟು x ಅಂದರೆ 2x ಆಯ್ತಲ್ಲ, ಪ್ಲಸ್ 1 ವರ್ಗ 1 ಆಯಿತು. ಈ ರೈಟ್ ಸೈಡ್ ಇದ್ದದ್ದು ಲೆಫ್ಟ್ ಸೈಡ್ ಟ್ರಾನ್ಸ್ಫರ್ ಮಾಡೋಣ, ಆಗ ಚಿಹ್ನೆ ಚೇಂಜ್ ಆಗುತ್ತೆ ಅಂತ ಗೊತ್ತಲ್ಲ ನಮಗೆ. ನೋಡಿ, ಪ್ಲಸ್ 2x ಲೆಫ್ಟ್ ಸೈಡ್ ತಂದರೆ -2x ಆಯಿತು, -6 ಲೆಫ್ಟ್ ಸೈಡ್ ತೊಗೊಂಡು ಬಂದರೆ ಏನಾಯಿತು? +6 ಆಯಿತು, = 0 ರೂಪದಲ್ಲಿ ಬಂತು. ಇನ್ನೂ ಸಿಂಪ್ಲಿಫೈ ಮಾಡ್ಬೋದಾ? ನೋಡಿ, ಇಲ್ಲಿ ಇದು ಪ್ಲಸ್ 2x -2x ಕ್ಯಾನ್ಸಲ್ ಆಗಿಬಿಡುತ್ತೆ ನೋಡಿ. ಅದು x² ಆಮೇಲೆ +1 + 6 + 7 = 0. ನೋಡಿ, ಇದು ax² + bx + c = 0 ರೂಪದಲ್ಲಿದೆಯಲ್ಲ, ಅಂದರೆ ಡಿಗ್ರಿ 2 ಆಗಿದೆಯಲ್ಲ. ಹಾಗಾಗಿ ಇದನ್ನು ನಾವು ವರ್ಗ ಸಮೀಕರಣ ಅಂತ ಹೇಳ್ತೀವಿ. ಅಂದರೆ ಇದನ್ನು ಹೀಗೆ ಬರೆಯೋಣ, ಇದು ax² + bx + c = 0 ರೂಪದಲ್ಲಿ ಇದೆ. ಹೌದಾ? ರೂಪದಲ್ಲಿ ಇದೆ. ಆದ್ದರಿಂದ ಇದು ಕೊಟ್ಟಿರುವಂಥ ಸಮೀಕರಣವು, ಇದು ಕೊಟ್ಟಿರುವಂಥ ಅಂಶ ಏನಾಗಿದೆ ಅಂತಂದರೆ ವರ್ಗ ಸಮೀಕರಣ ಆಗಿದೆ. ನೀವು ಹೇಳ್ಬೋದು, ಸರ್ ಸ್ಕ್ವೇರ್ ಇದೆ, ಎಕ್ಸ್ ಎಲ್ಲಿದೆ? ಬಿ ಅಂದರೆ ಎಕ್ಸ್ನ ಸಹಗುಣಕ ಬಿ 0 ಆಗಿದೆ, ಹಾಗಾಗಿ ಇಲ್ಲಿ ಬರೋದಿಲ್ಲ. ಹೌದಲ್ಲ, ಇದು 0 ಆಗಿಬಿಡುತ್ತಲ್ಲ. ಇದು ಅಂದರೆ ಡಿಗ್ರಿ 2 ಅದ ಇಲ್ಲ ಅಂತ ಫಸ್ಟ್ ನೋಡೋಣ ನಾವು. ಡಿಗ್ರಿ 2 ಇತ್ತು ಅಂತಂದ್ರೆ ಅದು ವರ್ಗ ಸಮೀಕರಣ ಅಂತ ಹೇಳ್ತೀವಲ್ಲ. ಅಂದರೆ ಅದು ax² + bx + c = 0 ರೂಪದಲ್ಲಿದೆ ಅಂತ. ಹಾಗಾಗಿ ಇದು ವರ್ಗ ಸಮೀಕರಣವಾಗಿದೆ. ಆದ್ದರಿಂದ ದತ್ತ ಸಮೀಕರಣವು ಅಥವಾ ಇದು ವರ್ಗ ಸಮೀಕರಣ ಆಗಿದೆ ಅಂತ ಬರೆದುಬಿಡ್ರಿ. ಆದ್ದರಿಂದ ಇದು ಕೊಟ್ಟಿರುವಂಥದ್ದು, ಇದು ವರ್ಗ ಸಮೀಕರಣ ಆಗಿದೆ. ಓಕೆ, ವರ್ಗ ಸಮೀಕರಣ ಆಗಿದೆ ಅಂತ ಬರ್ಕೊಳ್ಳೋಣ. ಅರ್ಥ ಆಯ್ತಾ? ಕ್ಲಿಯರ್? ನೆಕ್ಸ್ಟ್ ಪಾರ್ಟ್, ಇದರಲ್ಲಿ ಎರಡನೇ ಪಾರ್ಟನ್ನು ಗಮನಿಸಿ. ಇದು ಸ್ಕ್ವೇರ್, ಇದು x². ಓಕೆ, ಸ್ಕ್ವೇರ್ ಆಗಬೇಕದು. ಏನಿದೆ ಇದು ಇನ್ನೊಂದು ಸಲ ಬರ್ಕೊಳ್ತೀನಿ ನೋಡಿ. x² - 2x = -2 × 3 - x ಅಂಥೇಳಿ ಇದೆ. ಓಕೆನಾ? ಕೊಟ್ಟಿರುವಂಥ ಸಮೀಕರಣ ಆ ರೀತಿಯಲ್ಲಿ ಇದೆ. ಇದನ್ನು ಸಿಂಪ್ಲಿಫೈ ಮಾಡ್ತೀನಿ ನೋಡಿ. ಇದನ್ನು ಇಲ್ಲಿ x² x² ಅಂತ ಬರ್ದೀನಿ, ಇದು -2x ಆಯಿತು. ಓಕೆ, = -2 ಇಂದ ಈ ಅಂಶಗಳಿಗೆ ಗುಣಾಕಾರ ಮಾಡ್ಕೊಳ್ಳೋಣ. -2 × 3 ಎಷ್ಟಾಯಿತು? -6. - × - ಪ್ಲಸ್
2 ಇಂಟು ಎಕ್ಸ್ 2x. ಓಕೆ, ಲೆಫ್ಟ್ ಸೈಡ್ ತೊಗೊಂಡು ಬರೋಣ. ಈಗ ಇದರಲ್ಲಿ ಎಕ್ಸ್ ಸ್ಕ್ವಯರ್ ಇದು -2x -6 ಲೆಫ್ಟ್ ಸೈಡ್ ತಗೋ +6 +2x ಲೆಫ್ಟ್ ಸೈಡ್ ಟ್ರಾನ್ಸ್ಫರ್ ಮಾಡಿದರೆ -2x = 0. ಇನ್ನೊಂದು ಸಲ ಗಮನಿಸಿ, ಎಕ್ಸ್ ಸ್ಕ್ವೇರ್ -2x ಸಮೀಕರಣ ಸೇಮ್ ಬರ್ದೀನಿ ಕೊಟ್ಟಿರೋದು. ಎಕ್ಸ್ ಸ್ಕ್ವೇರ್ -2x ಲೆಫ್ಟ್ ಸೈಡ್ ಸೇಮ್ ಇದೆ, -2ರಿಂದ ಇದಕ್ಕೆ ಗುಣಾಕಾರ ಮಾಡೀನಿ. -2 × 3 ಅಂದರೆ -6 ಆಯಿತು, ಮೈನಸ್ ಇಂಟು ಮೈನಸ್ ಪ್ಲಸ್ ಆಯಿತು, 2 × x ಅಂದರೆ 2x. ಓಕೆ, ನೆಕ್ಸ್ಟ್ ಈ -6 ಲೆಫ್ಟ್ ಸೈಡ್ ತಂದಿನಿ +6 +2x ಲೆಫ್ಟ್ ಸೈಡ್ ತಂದ್ರೆ -2x. ಏನಾಗತ್ತೆ ಇಲ್ಲಿ ಚಿಹ್ನೆಗಳು ಚೇಂಜ್ ಆಗ್ತಾವೆ. ಓಕೆನಾ, ಅಂದರೆ ಸೈಡ್ ಚೇಂಜ್ ಆದರೆ ಏನು ಮಾಡ್ತೀವಿ ನಾವು, ಚಿಹ್ನೆ ಚೇಂಜ್ ಮಾಡ್ತೀವಿ. ಓಕೆ, ಕ್ಲಿಯರ್. ನೆಕ್ಸ್ಟ್ ಇಲ್ಲಿ ನೋಡಿ, ಇದು ಎಕ್ಸ್ ಸ್ಕ್ವಯರ್ -2x -2x ಇವು ಸಜಾತಿ ಪದಗಳು. -2x -2x ಅಂದರೆ -4x. ಆಮೇಲೆ ಇದು +6 ಉಳೀತು = 0. ನೋಡಿ, ಇದು ax² + bx + c = 0 ರೂಪದಲ್ಲಿ ಬಂತ. ಅಂದರೆ ಇದರಲ್ಲಿ ಡಿಗ್ರಿ 2 ಆಗಿದೆನಾ, ಅಂದರೆ ವರ್ಗ ಸಮೀಕರಣದ ಆದರ್ಶ ರೂಪ ಏನಂತ ಹೇಳಿವಿ ನಾವು, ax² + bx + c = 0 ಈ ರೂಪದಲ್ಲಿರಬೇಕಂತ ಹೇಳಿದ್ದೀವಿ. ಹಾಗಾಗಿ ಇಲ್ಲಿ ಇದು ax² + bx + c ರೂಪದಲ್ಲಿ ಇದೆ. ಆದ್ದರಿಂದ ಕೊಟ್ಟಿರುವಂಥ ಸಮೀಕರಣವು ವರ್ಗ ಸಮೀಕರಣವಾಗಿದೆ ಅಂತ ಬರಿತೀವಿ. ಇದು ax² + bx + c = 0 ರೂಪದಲ್ಲಿದೆ. ಓಕೆ, ಆದ್ದರಿಂದ ಇದು ವರ್ಗ ಸಮೀಕರಣವಾಗಿದೆ. ಇದು ವರ್ಗ ಸಮೀಕರಣವಾಗಿದೆ ಅಂತ ಬರಿಬೇಕು. ಓಕೆ, ವರ್ಗ ಸಮೀಕರಣ ಆಗಬೇಕು ಅಂತಂದ್ರೆ ಅದು ax² + bx + c = 0 ರೂಪದಲ್ಲಿರಬೇಕು. ಅಂದಾಗ ಮಾತ್ರ ಅದಕ್ಕೆ ನಾವು ವರ್ಗ ಸಮೀಕರಣ ಅಂತ ಹೇಳ್ತೀವಿ. ಇದನ್ನು ನೋಡಿದ ತಕ್ಷಣ ಹೇಳಬಾರ್ದು, ಮೊದಲು ಅದನ್ನು ಸಂಕ್ಷೇಪಿಸ್ಗೊಳಿಸ್ಬೇಕು, ಅದನ್ನು ಬಿಡಿಸ್ಬೇಕು. ಅದನ್ನು ಓಕೆ, ಸಂಕ್ಷಿಪ್ತಗೊಳಿಸಿ ನಂತರ ಕೊನೆಗೆ ಏನಂತಂದ್ರೆ ಅದು ಡಿಗ್ರಿ 2 ಆಗಿರಬೇಕು. ಆಮೇಲೆ ax² + bx + c = 0 ರೂಪದಲ್ಲಿ, ಅಂದ್ರೆ ವರ್ಗ ಸಮೀಕರಣದ ಆದರ್ಶ ರೂಪದಲ್ಲಿತ್ತು ಅಂತಂದರೆ ಅದನ್ನು ವರ್ಗ ಸಮೀಕರಣ ಅಂತ ಹೇಳ್ತೀವಿ. ಇಲ್ಲ ಅಂತಂದರೆ ಅದು ax² + bx + c = 0 ರೂಪದಲ್ಲಿ ಇಲ್ಲ, ಇದು ವರ್ಗ ಸಮೀಕರಣ ಅಲ್ಲ ಅಂತ ಬರೀಬೇಕು. ಓಕೆ, ನೆಕ್ಸ್ಟ್ ಪಾರ್ಟ್ ಇದರಲ್ಲಿ ಮೂರನೇ ಪಾರ್ಟ್ ನೋಡಿರಿ. ಇದು ಸಹ ವರ್ಗ ಸಮೀಕರಣ ಹೌದಲ್ಲ ಅಂತ ಚೆಕ್ ಮಾಡಬೇಕಾಗಿದೆ ನಾವು. ನೋಡಿ ಇದನ್ನು ಫಸ್ಟ್, ಇದು x - 2 ಇದು x + 1 ದ್ವಿಪದೋಕ್ತಿಗಳ ಗುಣಾಕಾರ. ಇದು ಇಲ್ಲಿಯೂ ಸಹ ದ್ವಿಪದೋಕ್ತಿಗಳ ಗುಣಾಕಾರ ಹೇಗೆ ಮಾಡಬೇಕು, ಮೊದಲು ಎಕ್ಸ್ದಿಂದ ಈ ಬ್ರಾಕೆಟ್ನಲ್ಲಿರುವಂಥ ಅಂಶಗಳಿಗೆ ಗುಣಾಕಾರ ಮಾಡ್ಕೊಳ್ಬೇಕು. ನಂತರ -2ರಿಂದ ಇದೇ ಅಂದರೆ ಈ ಬ್ರಾಕೆಟ್ನಲ್ಲಿರುವಂಥ ಪದಗಳಿಗೆ ಗುಣಾಕಾರ ಮಾಡಬೇಕು. ನೋಡಿ ಇಲ್ಲಿ ಈ ಎಕ್ಸ್ದಿಂದ ಇವುಗಳಿಗೆ ಗುಣಾಕಾರ ಮಾಡ್ತೇನೆ. x × x x². ಓಕೆ, ಪ್ಲಸ್ x × 1 x ಆಯಿತು. ಕ್ಲಿಯರ್. ಆಮೇಲೆ -2 ಇಂದ ಈ ಪದಗಳಿಗೆ ಗುಣಾಕಾರ ಮಾಡ್ತೇನೆ. -2 × x -2x ಮೈನಸ್ ಇಂಟು ಪ್ಲಸ್ ಮೈನಸ್ 2 × 1 2 ಆಯಿತು. ನೋಡಿ ಇನ್ನೊಂದು ಸಲ ಎಕ್ಸ್ದಿಂದ ಈ ಪದಗಳಿಗೆ ಗುಣಾಕಾರ ಮಾಡ್ಕೊಳ್ಬೇಕು. ಆಮೇಲೆ -2 ಇಂದ ಈ ಪದಗಳಿಗೆ ಗುಣಾಕಾರ ಮಾಡ್ತೀವಿ. ಇದೇ ಮತ್ತು ಸೇಮ್ ಇಲ್ಲಿಯೂ ಸಹ ಎಕ್ಸ್ದಿಂದ ಈ ಬ್ರಾಕೆಟ್ನಲ್ಲಿರುವಂಥ ಪದಗಳಿಗೆ ಗುಣಾಕಾರ ಮಾಡಬೇಕು. x × x x² ಆಯಿತು, ಪ್ಲಸ್ x × 3 3x ಆಯಿತು, ಮೈನಸ್ ಈ 1ರಿಂದ ಈ ಪದಗಳಿಗೆ ಗುಣಾಕಾರ ಮಾಡ್ತೀವಿ. -1 × x x ಮೈನಸ್ ಇಂಟು ಪ್ಲಸ್ ಮೈನಸ್ 1 × 3 ಅಂತಂದರೆ 3 ಆಯಿತು. ಕ್ಲಿಯರ್. ನೆಕ್ಸ್ಟ್ ನೋಡೋಣ, ಇದನ್ನು ಸಿಂಪ್ಲಿಫೈ ಮಾಡಿದ್ದೀವಿ ಅಂದ್ರೆ ಇದು x² ಪ್ಲಸ್ ಎಕ್ಸ್ ಮೈನಸ್ 2x ಇವೆರಡು ಸಜಾತಿ ಪದಗಳದಾವೆ. ಪ್ಲಸ್ ಎಕ್ಸ್ ಮೈನಸ್ 2x ಅಂದ್ರೆ ಕಳಿಬೇಕು. ಒಂದು ಪ್ಲಸ್ ಒಂದು ಮೈನಸ್ ಇತ್ತಂದ್ರೆ ಏನು ಮಾಡಬೇಕು, ಅದನ್ನು ಕಳಿಬೇಕು. ಕಳಿಬೇಕಾದ್ರೆ ದೊಡ್ಡ ಸಂಖ್ಯೆ ಚಿಹ್ನೆ ಇಡಬೇಕು. ಇಲ್ಲಿ ನೋಡು, ಪ್ಲಸ್ ಎಕ್ಸ್ ಇದು ಮೈನಸ್ 2x ಅಂದರೆ ಏನಾಗುತ್ತೆ, ಇದು ಮೈನಸ್ 2xನಲ್ಲಿ 1x ಕಳೀತೀನಿ 1x ಆಯಿತು. ನಂತರ ಇದು -2. ಓಕೆ, ಈಸ್ ಈಕ್ವಲ್ ಟು
ಈ ಸೈಡ್ ಇದೂ ಸಹ ಹಾಗೆ. ಇಲ್ಲಿ ಎಕ್ಸ್ ಸ್ಕ್ವಯರ್, ಇದು ಪ್ಲಸ್ 3x ಮೈನಸ್ 1x ಎಷ್ಟಾಗತ್ತೆ? ಇವು ಎರಡೂ ಸಜಾತಿ ಅಂದರೆ ಇದನ್ನು ಕಳಿಬೇಕು. ಪ್ಲಸ್ ಎಷ್ಟಾಯ್ತು ಇದು? 2x, ಇದು -3. ಕ್ಲಿಯರ್? ನೆಕ್ಸ್ಟ್ ಇದು ಪ್ಲಸ್ ಎಕ್ಸ್ ಸ್ಕ್ವೇರು, ಈ ಕಡೆನೂ ಎಕ್ಸ್ ಸ್ಕ್ವೇರ್ ಸೇಮ್ ಇತ್ತಂತಂದರೆ ಪದಗಳನ್ನು ಕ್ಯಾನ್ಸಲ್ ಮಾಡ್ಬೋದಲ್ಲ. ಅಂದರೆ ಎಕ್ಸ್ ಸ್ಕ್ವೇರ್ ಕ್ಯಾನ್ಸಲ್ ಆಗಿಬಿಡ್ತು. ನೆಕ್ಸ್ಟ್ ನೋಡಿ, ಇದು -x ಆಯಿತು, -2 ಆಯಿತು. ಇವುಗಳನ್ನು ಈ ಕಡೆ ತೊಗೊಂಡು ಬನ್ನಿ. ಪ್ಲಸ್ 2x ಲೆಫ್ಟ್ ಸೈಡ್ ತಂದ್ರೆ -2x, -3 ಲೆಫ್ಟ್ ಸೈಡ್ ತಂದ್ರೆ +3 = 0. ಏನು ಉಳಿತು ಈಗ? -x -2x -3x -2 + 3 ಸಜಾತಿ ಪದ ನೋಡಿ. -2 ಇದು +3 ಎಷ್ಟಾಗತ್ತೆ? +1 = 0. ಡಿಗ್ರಿ ಒಂದಾಗಿದೆ. ಡಿಗ್ರಿ ಒಂದಾಗಿದೆ ಅಂತಂದ್ರೆ ವರ್ಗ ಸಮೀಕರಣನೇ ಅಲ್ಲ ಅದು. ವರ್ಗ ಸಮೀಕರಣ ಆಗಬೇಕಾದ್ರೆ ಡಿಗ್ರಿ ಎಷ್ಟು ಇರಬೇಕಂತ ಹೇಳಿವಿ ನಾವು? ವರ್ಗ ಸಮೀಕರಣ ಆಗಬೇಕಾದ್ರೆ ಡಿಗ್ರಿ 2 ಇರಬೇಕಂತ ಹೇಳಿವಿ. ಬಟ್ ಇಲ್ಲಿ ಡಿಗ್ರಿ ಎಷ್ಟಾಗಿದೆ? ಇದರ ಡಿಗ್ರಿ 1 ಆಗಿದೆ. ಆಮೇಲೆ ಇದು ax² + bx + c = 0 ರೂಪದಲ್ಲಿದೆನಾ? ಇಲ್ಲ. ಹಾಗಾಗಿ ಇದು ಏನಂತಂದ್ರೆ ವರ್ಗ ಸಮೀಕರಣ ಆಗಿಲ್ಲ. ದೇರ್ಫೋರ್ ಇಲ್ಲಿ ಬರೆಯೋಣ. ಇಲ್ಲಿ ax² + bx + c = 0 ರೂಪದಲ್ಲಿ ಇಲ್ಲ. ಇಲ್ಲಿ ಅನ್ನೋದಕ್ಕಿಂತ ಇದು ಅಂತ ಬರೆಯೋಣಲ್ಲ. ಇದು ax² + bx + c = 0 ರೂಪದಲ್ಲಿ ಇಲ್ಲ. ಆದ್ದರಿಂದ ಇದು ವರ್ಗ ಸಮೀಕರಣ ಅಲ್ಲ. ವರ್ಗ ಸಮೀಕರಣ ಆಗಿಲ್ಲ ಅಂತ ಬರೆಯೋಣ. ಓಕೆ, ವರ್ಗ ಸಮೀಕರಣ ಯಾಕಾಗಿಲ್ಲ ಅಂತಂದರೆ ಇದರ ಡಿಗ್ರಿ 2 ಇಲ್ಲ. ಅಂದರೆ ax² + bx + c = 0 ರೂಪದಲ್ಲಿ ಇಲ್ಲ. ಆದ್ದರಿಂದ ಇದು ವರ್ಗ ಸಮೀಕರಣ ಅಲ್ಲ ಅಂತ ಬರೀತೀವಿ. ಓಕೆ, ನೆಕ್ಸ್ಟ್ ಇದರಲ್ಲಿ 4ನೇ ಪಾರ್ಟನ್ನು ಬಿಡಿಸೋಣ. ಈ 4ನೇ ಪಾರ್ಟ್ನೂ ಸಹ ಇಲ್ಲಿ ದ್ವಿಪದೋಕ್ತಿಗಳ ಗುಣಾಕಾರ ಇದೆ. ಇಲ್ಲಿ ದ್ವಿಪದೋಕ್ತಿಗೆ ನಾವು ಏಕಪದದಿಂದ ಗುಣಾಕಾರ ಮಾಡ್ಕೊಳ್ತೀವಿ. ಓಕೆ, ಹೇಗೆ ಅನ್ನೋದು ಗುಣಾಕಾರ ಮಾಡೋಣ. ಇಲ್ಲಿ ಫಸ್ಟ್ ಈ ಎಕ್ಸ್ದಿಂದ ಈ ಬ್ರಾಕೆಟ್ನಲ್ಲಿರುವಂಥ ಪದಗಳಿಗೆ ಗುಣಾಕಾರ ಮಾಡಬೇಕು. ನಂತರ -3ಯಿಂದ ಈ ಬ್ರಾಕೆಟ್ನಲ್ಲಿರುವಂಥ ಪದಗಳಿಗೆ ಗುಣಾಕಾರ ಮಾಡಬೇಕು. ಓಕೆ, ಎಕ್ಸಿಂದ ಗುಣಾಕಾರ ಮಾಡ್ತೀನಿ ನೋಡಿ. ಎಕ್ಸ್ ಇಂಟು 2x ಏನಾಗುತ್ತೆ? ಇದು 2x². ಎಕ್ಸಿಂದ ಈ ಪದಕ್ಕೆ ಗುಣಾಕಾರ ಮಾಡೀನಿ. ಆಮೇಲೆ ಪ್ಲಸ್ ಎಕ್ಸ್ದಿಂದ 1 ಗುಣಾಕಾರ ಮಾಡಿದರೆ ಎಕ್ಸ್. ಅರ್ಥ ಆಯ್ತಾ? ಈ ಎಕ್ಸ್ದಿಂದ ಬ್ರಾಕೆಟ್ನಲ್ಲಿರುವಂಥ ಪದ ಗುಣಾಕಾರ ಮಾಡೀನಿ. ಎಕ್ಸ್ ಇಂಟು 2x 2x² ಪ್ಲಸ್ ಎಕ್ಸ್ ಇಂಟು 1 ಅಂತಂದರೆ ಎಕ್ಸ್. ಕ್ಲಿಯರ್? ನೆಕ್ಸ್ಟ್ -3ಯಿಂದ ಗುಣಾಕಾರ. -3 ಇಂಟು 2x 6x. ಗೊತ್ತಾಯಿತು? 3 2 6 ಎಕ್ಸಿಗೆ ಎಕ್ಸ್. ಮೈನಸ್ ಇಂಟು ಪ್ಲಸ್ ಮೈನಸ್ 3 1 3. ಓಕೆ, ನೆಕ್ಸ್ಟ್ ಈ ಸೈಡ್ ರೈಟ್ ಸೈಡ್ ಇರುವಂಥ ಪದಗಳು ನೋಡಿ. ಎಕ್ಸ್ದಿಂದ ಇವುಗಳಿಗೆ ಗುಣಾಕಾರ ಮಾಡಬೇಕು. ಎಕ್ಸ್ ಇಂಟು ಎಕ್ಸ್ x² ಪ್ಲಸ್ ಎಕ್ಸ್ ಇಂಟು 5 5x. ಓಕೆ, ಅರ್ಥ ಆಯಿತು? ನೆಕ್ಸ್ಟ್ ಸಜಾತಿ ಪದಗಳಿಲ್ಲಿ ಅದಾವೆ ನೋಡಿ. ಇದು 2x² ಆಯಿತು. 2x² ಪ್ಲಸ್ ಎಕ್ಸ್ ಮೈನಸ್ 6x. ಏನಾಗುತ್ತೆ? ಇಲ್ಲಿ ಒಂದು ಪ್ಲಸ್ ಒಂದು ಮೈನಸ್ ಅಂದರೆ ಕಳಿಬೇಕು. ಚಿಹ್ನೆ ಯಾವುದು? ದೊಡ್ಡ ಸಂಖ್ಯೆದು ಇಡಬೇಕು. 6xನಲ್ಲಿ 1x ಎಷ್ಟಾಯಿತು? 5x. ಇದು -3. ಓಕೆ, ಈ ರೈಟ್ ಸೈಡ್ ಇದು ಲೆಫ್ಟ್ ಸೈಡ್ ತೊಗೊಂಡು ಬರೋಣ. ಪ್ಲಸ್ x² ಲೆಫ್ಟ್ ಸೈಡ್ ತಂದರೆ -x² ಪ್ಲಸ್ 5x ಲೆಫ್ಟ್ ಸೈಡ್ ತಂದರೆ -5x = 0. ಓಕೆ, ನೆಕ್ಸ್ಟ್ 2x² ಸಜಾತಿ ಪದಗಳನ್ನು ಗುರುತು ಮಾಡ್ಕೊಳ್ಳಿ. ಇದೊಂದು ಸಜಾತಿ ಪದ ಅಲ್ಲ. 2x² - x². 2x² 1x² ಕಳೆದ್ರೆ 1x² ಉಳಿತು. ಆಮೇಲೆ ಇನ್ನೊಂದು ನೋಡಿ, ಇಲ್ಲಿ -5x ಅದ, ಇಲ್ಲೊಂದು -5x. ಇವೆರಡು ಸಜಾತಿ. ಅಂದರೆ ಏನಾಯಿತು? ಇದು -5x, ಇದನ್ನು -5x ಅಂದರೆ ಅದೇ ಚಿಹ್ನೆ ಇಟ್ಟು ಕೂಡಿಸ್ಬೇಕು. ಚಿಹ್ನೆಗಳು ಸೇಮ್ ಇದ್ದಾಗ ಅದೇ ಚಿಹ್ನೆ ಇಟ್ಟು ಕೂಡಿಸ್ಬೇಕು ನಾವು. ಓಕೆ, ಆಮೇಲೆ ಇದು -3 ಉಳಿತು = 0. ಈಗ ನೋಡಿ,
AX² + BX + C = 0 ರೂಪದಲ್ಲಿದೆಯಲ್ಲ, ಅಂದರೆ ಇಲ್ಲಿ ಡಿಗ್ರಿ 2 ಆಗಿದೆಯಲ್ಲ, ಸಮೀಕರಣದಲ್ಲಿ ಕೊಟ್ಟಿರುವಂಥ ಸಮೀಕರಣದಲ್ಲಿ ಡಿಗ್ರಿ 2 ಹೊಂದಿದೆ. ಹಾಗಾಗಿ ಇದು ವರ್ಗ ಸಮೀಕರಣ ಆಗಿದೆ ಅಂತ ಹೇಳಬೇಕು. ಇಲ್ಲಿ ಅಥವಾ ಇದು ಅಂತ ಬರೀತೀನಿ, ಇದು AX² + BX + C = 0 ರೂಪದಲ್ಲಿದೆ. ಓಕೆ, ಯಾಕಂದರೆ ಇದು ಡಿಗ್ರಿ 2 ಅದ ನೋಡಿ. AX² + BX ರೂಪ ಇದು. AX² + BX + C = 0 ರೂಪದಲ್ಲಿದೆ ಅಂತ. ಹಾಗಾಗಿ ದೇರ್ಫೋರ್ ಇದನ್ನೇನು ಅನ್ಬೋದು ನಾವು, ವರ್ಗ ಸಮೀಕರಣ ಅಂತೀವಿ. ಹಾಗಾಗಿ ಇದು ವರ್ಗ ಸಮೀಕರಣ ಆಗಿದೆ. ವರ್ಗ ಸಮೀಕರಣ ಆಗಿದೆ ಅಂತ ಬರಿಬೇಕು. ಓಕೆ, ವರ್ಗ ಸಮೀಕರಣ ಆಗಬೇಕು ಅಂತಂದರೆ ಅದರ ಡಿಗ್ರಿ 2 ಇರಬೇಕು. ಅಂದರೆ ಅದು AX² + BX + C = 0 ರೂಪದಲ್ಲಿರಬೇಕು. ಅಂದಾಗ ಮಾತ್ರ ಅದನ್ನು ನಾವು ವರ್ಗ ಸಮೀಕರಣ ಅಂತ ಹೇಳ್ತೀವಿ. ಇಲ್ಲಿ ಡಿಗ್ರಿ 1 ಆಗಿರುವುದರಿಂದ ಇದು ವರ್ಗ ಸಮೀಕರಣ ಆಗಿಲ್ಲ ಅಂತ ಹೇಳ್ತೀವಿ. ಅರ್ಥ ಆಯಿತು? 3ನೇ ಪಾರ್ಟ್ ಮತ್ತು 4ನೇ ಪಾರ್ಟ್ ಗೊತ್ತಾಯ್ತು ಅಂತ ತಿಳ್ಕೊಳ್ತೀನಿ. ನೆಕ್ಸ್ಟ್ ಇದರಲ್ಲಿ 5ನೇ ಪಾರ್ಟ್ ಒಂದಿದೆ, 6ನೇ ಪಾರ್ಟನ್ನು ಇದೆ. ಇದನ್ನು ನಾವು ಸಿಂಪ್ಲಿಫೈ ಮಾಡಬೇಕು ಫಸ್ಟು. ನೋಡಿ, ಇದರಲ್ಲಿ ಕೊಟ್ಟಿರುವಂಥ ಅಂಶಗಳು, ಇದ್ರಾಗ ಇಲ್ಲಿಯೂ ಸಹ ದ್ವಿಪದೋಕ್ತಿ ಇದಾವ, ಇಲ್ಲಿನೂ ದ್ವಿಪದೋಕ್ತಿ ಇದೆ. ಗುಣಾಕಾರ ಮಾಡ್ಕೊಳ್ಬೇಕು ಅದನ್ನು. ಇವೆರಡು ದ್ವಿಪದೋಕ್ತಿಗಳ ಗುಣಾಕಾರ. ದ್ವಿಪದೋಕ್ತಿಗಳ ಗುಣಾಕಾರ ಮಾಡ್ಬೇಕಾದ್ರೆ ಇನ್ನೊಂದು ಸಲ ಹೇಳ್ತೀನಿ ಕೇಳಿ. ಈ ಮೊದಲನೇ ಪದದಿಂದ ಬ್ರ್ಯಾಕೆಟ್ನಲ್ಲಿರುವಂಥ ಈ ಪದವನ್ನು ಗುಣಾಕಾರ ಮಾಡ್ಕೊಳ್ಬೇಕು. ನಂತರ ಮೊದಲನೇ ಬ್ರ್ಯಾಕೆಟ್ನಲ್ಲಿರುವಂಥ 2ನೇ ಪದದಿಂದ ಇದಕ್ಕೂ ಗುಣಾಕಾರ ಮಾಡಬೇಕು, ಈ ಪದಕ್ಕೂ ಗುಣಾಕಾರ ಮಾಡಬೇಕು. ಅರ್ಥ ಆಯಿತು? ಈ ಗುಣಾಕಾರ ಮಾಡೋಣ. ಈಗ 2xಕ್ಕೆ x ಗುಣಾಕಾರ ಮಾಡ್ತೀನಿ. ಇದರಿಂದ ಇದಕ್ಕೆ 2x × x ಅಂದರೆ 2x² ಆಯಿತು. ಮೈನಸ್ 2x × 3 2 3 6x ಆಯಿತು. ಗೊತ್ತಾಯ್ತಾ? -1ರಿಂದ ಗುಣಾಕಾರ. -1 × x ಅಂದರೆ -x. ಮೈನಸ್ ಇಂಟು ಮೈನಸ್ ಪ್ಲಸ್. 1 3 3. ಅರ್ಥ ಆಯ್ತಾ? ಈ ಪದದಿಂದ ಈ ಬ್ರ್ಯಾಕೆಟ್ನಲ್ಲಿರುವಂಥ ಎರಡೂ ಪದ ಗುಣಾಕಾರ ಮಾಡೀನಿ. -1ರಿಂದ ಈ ಬ್ರ್ಯಾಕೆಟ್ನಲ್ಲಿರುವಂಥ ಎರಡೂ ಪದಕ್ಕೆ ಗುಣಾಕಾರ ಮಾಡೀನಿ. ಓಕೆ, ನೆಕ್ಸ್ಟ್ ಇದರಲ್ಲಿ ಇಲ್ಲಿಯೂ ಸಹ ದ್ವಿಪದೋಕ್ತಿ ಅದಾವ ನೋಡು. ಅಂದರೆ ಎಕ್ಸ್ದಿಂದ ಇವು ಎರಡೂ ಪದ ಗುಣಾಕಾರ ಮಾಡಬೇಕು. x × x x² ಮೈನಸ್ x × 1 ಅಂತಂದ್ರೆ 1x ಆಯಿತು. ಓಕೆ, ನೆಕ್ಸ್ಟ್ +5ರಿಂದ ಗುಣಾಕಾರ ಮಾಡೋಣ. +5 × x ಅಂತಂದ್ರೆ 5x ಪ್ಲಸ್ ಇಂಟು ಮೈನಸ್ ಮೈನಸ್ 5 1 5 ಅಂತ. ಓಕೆ, ಕ್ಲಿಯರ್? ನೆಕ್ಸ್ಟ್ ಇವು ಸಜಾತಿ ಪದಗಳದಾವ ನೋಡಿ. ಇವೆರಡನ್ನು ಕ್ಲಿಯರ್ ಮಾಡ್ಕೊಳ್ಳೋದು ನಂತರ ಆಮೇಲೆ ಇವೆರಡು. ಈಗ ನೋಡಿ, ಇಲ್ಲಿ 2x² ಆಯಿತು. -6x -1x ಎರಡೂ ಒಂದೇ ರೀತಿಯಾದಂಥ ಚಿಹ್ನೆ ಇರೋದರಿಂದ ಕೂಡಿಸ್ಕೊಂಡು ಬಿಡಬೇಕು. -6x -1x ಅಂದರೆ -7x ಆಯಿತು. ಇಲ್ಲಿ +3 ಆಗಿದೆ. = ಇದು x² -1x + 5x. ನೋಡಿ, ಇದು ಮೈನಸ್ ಇದೆ, ಇದು ಪ್ಲಸ್ ಇದೆ, ಕಳಿಬೇಕು, ದೊಡ್ಡ ಸಂಖ್ಯೆ ಚಿಹ್ನೆ ಇಡಬೇಕು. 5xನಲ್ಲಿ 1x ಕಳೆದ್ರೆ ಎಷ್ಟಾಗುತ್ತೆ? 4x ಆಯಿತು. ಇದು -5. ಕ್ಲಿಯರ್? ಈಗ ಇಷ್ಟು ಪದಗಳನ್ನು ಲೆಫ್ಟ್ ಸೈಡ್ ತೊಗೊಂಡು ಬರ್ತೀನಿ. ಇಲ್ಲಿ 2x² ಆಯಿತು, ಇದು -7x ಆಯಿತು, ಇದು +3. ಈ x² ಲೆಫ್ಟ್ ಸೈಡ್ ತಂದರೆ ಏನಾಗುತ್ತೆ? -x² +4x ಲೆಫ್ಟ್ ಸೈಡ್ ತಂದರೆ -4x -5 ಲೆಫ್ಟ್ ಸೈಡ್ ತಂದರೆ +5 = 0. ಅಂದ್ರೇನು? ಬಲಗಡೆ ಇರುವಂಥ ಸಂಖ್ಯೆ ಪದಗಳನ್ನು ಎಡಗಡೆ ತೊಗೊಂಡು ಬಂದೀವಿ ಅಂತಂದರೆ ಚಿಹ್ನೆ ಚೇಂಜ್ ಆಗುತ್ತೆ. ಓಕೆ, ಈ ಪಾಯಿಂಟ್ ಗೊತ್ತಿದೆ ನಮಗೆ. ಈಗ ಸಜಾತಿ ಪದಗಳನ್ನು ಗುರುತಿಸ್ಕೊಳ್ಳೋಣ. ಇಲ್ಲಿ ಸಜಾತಿ ಪದಗಳನ್ನು ಇಲ್ಲಿ ಗುರುತಿಸ್ಬೇಕು ಅಂದ್ರೆ ನೋಡಿ, ಇಲ್ಲಿ ನೋಡಿ 2x² ಇದು x² ಸಜಾತಿ ಪದ ಅಲ್ಲ. ಇದ್ರ ಕ್ರಿಯೆ ಮಾಡಿದ್ದೀವಿ ಅಂದರೆ 2x² -1x² ಅಂದರೆ 1x² ಕಳಿಬೇಕಲ್ಲ. ಇದನ್ನು 2x²ನಲ್ಲಿ 1x² ಕಳೆದ್ರೆ 1x² ಆಯಿತು. ಇನ್ನೊಂದು ಸಜಾತಿ ಪದ ಗಮನಿಸಿ. ಇದು ಒಂದಿದೆ, -7x ಇದೆ, ಇದು -4x ಇದೆ. ಏನಾಗುತ್ತೆ? -11x. ಚಿಹ್ನೆ ಸೇಮ್ ಇದ್ದಾಗ ಅದೇ ಚಿಹ್ನೆ ಇಟ್ಟು ಕೂಡಿಸ್ಬೇಕು. ನಂತರ +3 + 5
ಎಷ್ಟಾಯ್ತು ಇದು +8 = 0. ನೋಡಿ ಇದನ್ನು ಸಹ ಡಿಗ್ರಿ 2 ಇದೆಯಲ್ಲ ಇದರಲ್ಲಿ, ಈ ಸಮೀಕರಣದಲ್ಲಿ ಡಿಗ್ರಿ 2 ಇದೆ. ಹಾಗಾಗಿ ಇದನ್ನು ವರ್ಗ ಸಮೀಕರಣ ಅನ್ಬಹುದಲ್ಲ. ಇಲ್ಲಿ ಡಿಗ್ರಿ 2 ಇರುವುದರಿಂದ ಈ ಸಮೀಕರಣವು ಡಿಗ್ರಿ 2 ಹೊಂದಿರುವುದರಿಂದ ಇದಕ್ಕೆ ವರ್ಗ ಸಮೀಕರಣ ಅಂತಲೂ ನಾವು ಬರೀಬಹುದು. ಇಲ್ಲಿ ಅಥವಾ ಇದು ಹೀಗೆ ಬರೆಯೋಣ, ಇದು ax² + bx + c = 0 ರೂಪದಲ್ಲಿದೆ. ಓಕೆ, ಆದ್ದರಿಂದ ಇದು ಅಂದರೆ ಈ ಸಮೀಕರಣ ಏನಂತೀವಿ, ವರ್ಗ ಸಮೀಕರಣ ಆಗಿದೆ. ಆದ್ದರಿಂದ ಇದು ಅಂದರೆ x² - 11x - ಇದು +8 = 0. ಇದು ವರ್ಗ ಸಮೀಕರಣವಾಗಿದೆ. ವರ್ಗ ಸಮೀಕರಣ ಆಗಿದೆ ಅಂತ ಬರಿಬೇಕು. ಗೊತ್ತಾಯಿತು? ಇನ್ನೊಂದು ಬಾರಿ ಕೇಳಿ. ಏನು ಮಾಡ್ತೀವಿ, ಫಸ್ಟ್ ನಾವು ಮೊದಲನೇ ಪದದಿಂದ ಎರಡನೇ ಬ್ರ್ಯಾಕೆಟ್ನಲ್ಲಿರುವಂಥ ಎರಡೂ ಪದ ಗುಣಾಕಾರ ಮಾಡ್ಕೊಳ್ತೀವಿ. ನಂತರ ಮೊದಲನೇ ಬ್ರ್ಯಾಕೆಟ್ನಲ್ಲಿರುವಂಥ ಎರಡನೇ ಪದದಿಂದ ಈ ಬ್ರ್ಯಾಕೆಟ್ನಲ್ಲಿರುವಂಥ ಎರಡೂ ಪದ ಗುಣಾಕಾರ ಮಾಡ್ಕೊಳ್ತೀವಿ. ಇಲ್ಲಿಯೂ ಸಹ ಹಾಗೆ ಮಾಡ್ತೀವಿ. ನಂತರ ಸಜಾತಿ ಪದಗಳ ಕ್ರಿಯೆ ಮಾಡ್ತೀವಿ. ರೈಟ್ ಸೈಡ್ನಲ್ಲಿರುವಂಥ ಪದಗಳನ್ನು ಲೆಫ್ಟ್ ಸೈಡ್ ತೊಗೊಂಡು ಬರ್ತೀವಿ, ಚಿಹ್ನೆ ಚೇಂಜ್ ಆಗುತ್ತೆ. ಅದರಲ್ಲಿ ಸಜಾತಿ ಪದಗಳ ಮೂಲ ಕ್ರಿಯೆಗಳೇನಿರ್ತಾವೆ ಅದನ್ನು ಮಾಡ್ಕೊಳ್ತೀವಿ. ಆಗ ನಮಗೊಂದು ಸಮೀಕರಣ ಸಿಗುತ್ತೆ. ಅದರ ಡಿಗ್ರಿ 2 ಆಗಿರುತ್ತೆ. ಅಷ್ಟೇ ಅಲ್ಲದೆ ಅದು ax² + bx + c = 0 ರೂಪದಲ್ಲಿರುತ್ತೆ. ಹಾಗಾಗಿ ಈ ಸಮೀಕರಣಕ್ಕೆ ನಾವು ವರ್ಗ ಸಮೀಕರಣ ಅಂತ ಹೇಳ್ತೀವಿ ಅಂತ ಬರೀತೀವಿ. ಕ್ಲಿಯರ್? ಓಕೆ, ಇದರಲ್ಲಿ 6ನೇ ಪಾರ್ಟನ್ನು ಬಿಡಿಸ್ಕೊಳ್ಳೋಣ. 6ನೇ ಪಾರ್ಟ್ ಹೀಗಿದೆ, x² + 3x + 1 = x - 2 ಹೋಲ್ ಸ್ಕ್ವೇರ್ ಅಂತ ಹೇಳಿ ಇದೆ. ಇದನ್ನು ಹೇಗೆ ಬಿಡಿಸೋಣ ನೋಡಿ. ಇದನ್ನು ಆಸ್ ಇಟ್ ಈಸ್ ಸೇಮ್ ಬರ್ಕೊಳ್ಳೋಣ. x² ಇದು +3x + 1 ಇದೆ. ಇದನ್ನು a - b ಹೋಲ್ ಸ್ಕ್ವೇರ್ ಸಮೀಕರಣವನ್ನು ಯೂಸ್ ಮಾಡ್ಕೊಳ್ಳೋಣ. a - b ಹೋಲ್ ಸ್ಕ್ವೇರ್ ನೆನಪಿದೇನ? a - b ಹೋಲ್ ಸ್ಕ್ವೇರ್ ಹೇಗೆ ಬರ್ಕೊಳ್ತಿದ್ದೀವಿ ನಾವು? a² - 2ab + b² ಅಂತ ಯೂಸ್ ಮಾಡ್ತಿದ್ದೀವಲ್ಲ. a - b ಹೋಲ್ ಸ್ಕ್ವೇರ್ ಅಂದ್ರೆ a² - 2ab + b². ಇದನ್ನೇ ನಾವು ಹೇಳಬೇಕು ಅಂತಂದ್ರೆ ಮೊದಲನೇ ಪದ ಸ್ಕ್ವೇರ್ ಮಾಡ್ಕೊಳ್ತೀವಿ, -2ರಿಂದ ಇವೆರಡೂ ಪದ ಗುಣಾಕಾರ ಮಾಡ್ತೀವಿ, ಪ್ಲಸ್ ಎರಡನೇ ಪದವನ್ನು ಸ್ಕ್ವೇರ್ ಮಾಡ್ಕೊಳ್ತೀವಿ. ಅಂದರೆ ಇಲ್ಲಿ x² ಮೊದಲನೇ ಪದ ಆಯಿತು, -2ab 2a ಅಂದರೆ x ಇಂಟು b ಅಂತಂದರೆ 2 ಪ್ಲಸ್ b² ಅಂತಂದರೆ ಇಲ್ಲಿ 2 ಸ್ಕ್ವೇರ್. x² - 2ab + b². b ಅಂತಂದರೆ ಎಷ್ಟಿದೆ ಇಲ್ಲಿ? 2. ಇದನ್ನು ಸಿಂಪ್ಲಿಫೈ ಮಾಡೋಣ. ಇದು x² + 3x + 1 = ಇದರಲ್ಲಿ ನೋಡಿ, ಇದು x² ಆಯಿತು, ಮೈನಸ್ 2 4x ಪ್ಲಸ್ 2 ವರ್ಗ 4. ಈಗೇನಾಗತ್ತೆ ನೋಡಿ, ಇಲ್ಲಿ +x² + x² ಕ್ಯಾನ್ಸಲ್, ಎರಡು ಕಡೆ ಈಕ್ವಲ್ ಇತ್ತಂದರೆ ಕ್ಯಾನ್ಸಲ್ ಮಾಡಿಬಿಡ್ತೀವಿ. ಆಮೇಲೆ ಇದು 3x ಆಯಿತು +1, ಲೆಫ್ಟ್ ಸೈಡ್ ತಗೋ ಇದನ್ನು, +4x, ಇದು ಲೆಫ್ಟ್ ಸೈಡ್ ತಂದರೆ -4 = 0. ಈಗ 3x + 4x ಅಂದರೆ 7x ಆಯಿತು, +1 - 4 ಅಂತಂದರೆ -3 ಆಯಿತು = 0. ಈ ಸಮೀಕರಣದ ಡಿಗ್ರಿ ಎಷ್ಟಾಗಿದೆ? ಡಿಗ್ರಿ 1 ಇದೆಯಲ್ಲ. ಡಿಗ್ರಿ 1 ಇತ್ತಂದ್ರೆ ಏನು ಹೇಳ್ತೀವಿ ನಾವು? ಅದಕ್ಕೆ ರೇಖಾತ್ಮಕ ಸಮೀಕರಣ ಅಂತೀವಿ. ಅಂದರೆ ಇದು ವರ್ಗ ಸಮೀಕರಣ ಆಗಿಲ್ಲ. ವರ್ಗ ಸಮೀಕರಣ ಆಗಬೇಕು ಅಂತಂದ್ರೆ ಅದರ ಡಿಗ್ರಿ 2 ಇರಬೇಕು. ವರ್ಗ ಸಮೀಕರಣ ಆಗಬೇಕಾದ್ರೆ ಡಿಗ್ರಿ ಎಷ್ಟಿರಬೇಕು? 2 ಇರಬೇಕು. ಬಟ್ ಇಲ್ಲಿ ಡಿಗ್ರಿ 1 ಆಗಿರುವುದರಿಂದ ಈ ಸಮೀಕರಣವು ವರ್ಗ ಸಮೀಕರಣ ಆಗಿಲ್ಲ ಅಂತ ಬರೀತೀವಿ. ಇದು ax² + bx + c = 0 ರೂಪದಲ್ಲಿ ಇಲ್ಲ. ಈ ರೂಪದಲ್ಲಿ ಇಲ್ಲ ಅದು. ಆದ್ದರಿಂದ ಇದು ವರ್ಗ ಸಮೀಕರಣ ಅಲ್ಲ. ವರ್ಗ ಸಮೀಕರಣ ಅಲ್ಲ ಅಂತ ಬರಿಬೇಕು. ಓಕೆ, ಇದು ವರ್ಗ ಸಮೀಕರಣ ಆಗಿಲ್ಲ. ನೆಕ್ಸ್ಟ್ ಇದರಲ್ಲಿ 7ನೇ ಮತ್ತು 8ನೇ ಪಾರ್ಟನ್ನು ಇದೆ. 7ನೇ ಮತ್ತು 8ನೇ ಪಾರ್ಟನ್ನು ಗಮನಿಸೋಣ ನಾವು. ಇಲ್ಲಿಯೂ ಸಹ a + b ಹೋಲ್ ಕ್ಯೂಬ್ ಫಾರ್ಮುಲಾ ಯೂಸ್ ಆಗುತ್ತಿದ್ರೆ,
ಪ್ರಶ್ನೆ ಹೇಗಿದೆ ನೋಡಿ, ನಮ್ಮ ಸಮಸ್ಯೆ ಕೊಟ್ಟಿದ್ದು ಇದರಲ್ಲಿ ಎಕ್ಸ್ ಪ್ಲಸ್ 2 ಹೋಲ್ ಕ್ಯೂಬ್ ಇದೆ ಇಸ್ ಈಕ್ವಲ್ ಟು 2x ಇಂಟು ಎಕ್ಸ್ ಸ್ಕ್ವೇರ್ ಮೈನಸ್ 1 ಅಂಥೇಳಿ ಇದೆ. ಓಕೆ, ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮುಲಾ ನೆನ್ಪು ಮಾಡ್ಕೊಳ್ಳೋಣ. ಎ ಪ್ಲಸ್ ಬಿ ಹೋಲ್ ಕ್ಯೂಬ್, ಈ ಫಾರ್ಮುಲಾ ಎ ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ ಪ್ಲಸ್ 3a ಸ್ಕ್ವೇರ್ ಬಿ ಪ್ಲಸ್ 3ab ಸ್ಕ್ವೇರ್ ಅಂತ ಬರುತ್ತೆ. ನೆನ್ಪು ಮಾಡ್ಕೊಳ್ಳಿ. ಎ ಪ್ಲಸ್ ಬಿ ಹೋಲ್ ಕ್ಯೂಬ್ ಫಾರ್ಮುಲಾ ಏನಾಗಿದೆ ಅಂತಂದರೆ ಎ ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ ಪ್ಲಸ್ 3a ಸ್ಕ್ವೇರ್ ಬಿ ಪ್ಲಸ್ 3ab ಸ್ಕ್ವೇರ್ ಅಂತ ಬರುತ್ತೆ. ನೆನಪಿರತ್ತೆ ಇದು ನೋಡಿ, ಇದನ್ನೇ ಯೂಸ್ ಮಾಡ್ಕೊಳ್ತೀನಿ. ಇಲ್ಲಿ ಎ ಅಂದರೆ ಇದು ತೊಗೊಳ್ಳೋಣ, ಬಿ ಅಂದರೆ 2 ಅಂತ ತೊಗೊಳ್ಳೋಣ. ಓಕೆ, ಅಂದ್ರೆ ಎ ಕ್ಯೂಬ್ ಅಂದರೆ ಇಲ್ಲಿ ಎಕ್ಸ್ ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ ಅಂದರೆ 2 ಕ್ಯೂಬ್ ಪ್ಲಸ್ 3 ಇಂಟು ಎ ಸ್ಕ್ವೇರ್ ಅಂದರೆ ಎಕ್ಸ್ ಸ್ಕ್ವೇರ್ ಇಂಟು ಬಿ ಅಂತಂದರೆ 2. ಅರ್ಥ ಆಯ್ತಾ? ಎ ಕ್ಯೂಬ್ ಇದು ಬಿ ಅಂದರೆ 2 ಇದೆ, 2 ಕ್ಯೂಬ್ ಪ್ಲಸ್ 3 ಎ ಸ್ಕ್ವೇರ್ ಇಂಟು ಬಿ, ಎ ಸ್ಕ್ವೇರ್ ಅಂದರೆ ಇಲ್ಲಿ ಎಕ್ಸ್ ಸ್ಕ್ವೇರ್ ಇಂಟು ಬಿ ಅಂದರೆ 2 ಇದೆ. ಓಕೆ, ನೆಕ್ಸ್ಟ್ ಮತ್ತೇನು ಉಳೀತು? ಪ್ಲಸ್ 3 ಎ ಅಂತಂದ್ರೆ ಎಕ್ಸ್ ಇಂಟು ಬಿ ಸ್ಕ್ವೇರ್ ಅಂತಂದರೆ 2 ಸ್ಕ್ವೇರ್. ಅರ್ಥ ಆಯ್ತಾ? ಇದು ಇಷ್ಟು ಬಿಡಿಸಿದ್ದು ಈಸ್ ಈಕ್ವಲ್ ಟು ನೋಡಿ, ಇದರಲ್ಲಿ 2x ಇಂದ ಇವು 2 ಪದಗಳಿಗೆ ಗುಣಾಕಾರ ಮಾಡ್ಕೊಳ್ಳೋಣ. ಅಂದರೆ ಬ್ರ್ಯಾಕೆಟ್ನಲ್ಲಿ ಏನಿದೆ ನೋಡಿ, ಇದಕ್ಕೂ ಗುಣಾಕಾರ ಮಾಡೋಣ. 2x ಇಂಟು ಎಕ್ಸ್ ಸ್ಕ್ವಯರ್ ಅಂದರೆ ಏನಾಯಿತು? 2x ಕ್ಯೂಬ್. ಆಧಾರ ಸಂಖ್ಯೆ ಸೇಮ್ ಇದ್ದಾಗ ಏನಾಗ್ತಾವೆ? ಘಾತ ಸೂಚಿ ಕೂಡ್ತಾವ. ಓಕೆ, ಮೈನಸ್ ಇಲ್ಲಿ 2x ಇಂಟು 1 ಅಂದರೆ ಇದು 2x ಅಂತೆ ಆಗುತ್ತೆ. ಸರಿ, ಇದನ್ನು ನೋಡಿ, ಇದು ಎಕ್ಸ್ ಕ್ಯೂಬ್ ಆಯಿತು ಪ್ಲಸ್ ಇದು 2 ಘನ 8 ಆಯಿತು ಪ್ಲಸ್ 3 2 6 ಎಕ್ಸ್ ಸ್ಕ್ವೇರ್ ಆಯಿತು ಪ್ಲಸ್ ಇದು 3 ಇಂಟು ಎಕ್ಸ್ ಅಂದರೆ 3x 2 ಸ್ಕ್ವೇರ್. ಇದನ್ನು ಮಾಡ್ಕೊಂಡು ಬಿಡೋಣ. 2 ವರ್ಗ 4 4 3 12 ಎಕ್ಸ್ ಆಯಿತು. ಇನ್ನೊಂದು ಸಲ ಗಮನಿಸಿ, 2 ವರ್ಗ 4 4 3 12 ಇಂಟು ಎಕ್ಸ್. ಓಕೆ, ನೆಕ್ಸ್ಟ್ ಇಸ್ ಈಕ್ವಲ್ ಟು ಇದು 2x ಕ್ಯೂಬ್ ಮೈನಸ್ 2x. ಸರಿ, ಲೆಫ್ಟ್ ಸೈಡ್ ತೊಗೊಂಡು ಬಂದುಬಿಡೋಣ. ಈಗ ನೋಡಿ, ಎಕ್ಸ್ ಕ್ಯೂಬ್ ಮತ್ತು ಸ್ಕ್ವೇರ್ ಇದ್ದದ್ದು ಬರೀಲ್ಲ, ಪ್ಲಸ್ 8 ಈಗ ಬರ್ಕೊಳ್ಳೋಣ. ಪ್ಲಸ್ 8 ಪ್ಲಸ್ 6 ಎಕ್ಸ್ ಸ್ಕ್ವೇರ್ ಪ್ಲಸ್ 12x. ಲೆಫ್ಟ್ ಸೈಡ್ ತಂದರೆ ಪ್ಲಸ್ 2x ಕ್ಯೂಬ್ ಇದ್ದದ್ದು ಮೈನಸ್ 2x ಕ್ಯೂಬ್ ಆಗುತ್ತೆ. ಮೈನಸ್ 2x ಪ್ಲಸ್ ಲೆಫ್ಟ್ ಸೈಡ್ ತಂದರೆ ಪ್ಲಸ್ 2x ಆಯಿತು, ಈಸ್ ಈಕ್ವಲ್ ಟು 0 ಆಯಿತು. ಓಕೆ, ನೆಕ್ಸ್ಟ್ ಇದರಲ್ಲಿ ಸಜಾತಿ ಪದ ನೋಡಿ, ಇದು ಎಕ್ಸ್ ಕ್ಯೂಬ್ ಇದೆ, ಇದು ಮೈನಸ್ 2x ಕ್ಯೂಬ್ ಇದೆ. ಎಷ್ಟಾಗತ್ತದು? ಕಳಿಬೇಕಲ್ಲ, ಮೈನಸ್ ಎಕ್ಸ್ ಕ್ಯೂಬ್ ಆಯಿತು. 6x ಸ್ಕ್ವಯರ್ ಒಂದಿದೆ ಪ್ಲಸ್ 6x ಸ್ಕ್ವಯರ್ ಆಯಿತು. ಆಮೇಲೆ ಪ್ಲಸ್ 12x ಪ್ಲಸ್ 2x ಪ್ಲಸ್ 14x ಆಮೇಲೆ ಪ್ಲಸ್ 8 ಇಸ್ ಈಕ್ವಲ್ ಟು 0. ನೋಡಿ, ಇದರಲ್ಲಿ ಡಿಗ್ರಿ ಎಷ್ಟಿದೆ? 3 ಆಗಿದೆ. ನಮಗೆ ವರ್ಗ ಸಮೀಕರಣ ಆಗಬೇಕಾದ್ರೆ ಡಿಗ್ರಿ ಎಷ್ಟಿರಬೇಕು? 2 ಇರಬೇಕಲ್ಲ. ಅಂದರೆ ಮಹತ್ತಮ ಘಾತ 2 ಮಾತ್ರ ಹೊಂದಿರಬೇಕು. ಬಟ್ ಇಲ್ಲಿ ಮಹತ್ತಮ ಘಾತ 3 ಆಗಿದೆ. ಇಲ್ಲಿ ಚರಾಕ್ಷರದ ಮಹತ್ತಮ ಘಾತ ಏನಾದರೂ ಈ ಸಮೀಕರಣದಲ್ಲಿ ಚರಾಕ್ಷರದ ಮಹತ್ತಮ ಘಾತ ಎಷ್ಟಾಗಿದೆ? 3 ಆಗಿದೆ. ಹಾಗಾಗಿ ಈ ಸಮೀಕರಣವು ಏನಂತಂದ್ರೆ ವರ್ಗ ಸಮೀಕರಣ ಆಗಿಲ್ಲ. ಅದನ್ನೇ ಬರಿತೀವಿ. ಇದು ಎಕ್ಸ್ ಸ್ಕ್ವಯರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಇಸ್ ಈಕ್ವಲ್ ಟು 0 ರೂಪದಲ್ಲಿಲ್ಲ. ಓಕೆನಾ? ರೂಪದಲ್ಲಿ ಇಲ್ಲ. ಆದ್ದರಿಂದ ಇದು ವರ್ಗ ಸಮೀಕರಣ ಅಲ್ಲ. ಆದ್ದರಿಂದ ಇದು ವರ್ಗ ಸಮೀಕರಣ ಆಗಿಲ್ಲ ಅಂತ ಬರೀಬೇಕು. ಕ್ಲಿಯರ್? ಮೊದಲೇನು ಮಾಡಬೇಕಿದ್ರಲ್ಲಿ ಎ ಪ್ಲಸ್ ಬಿ ಹೋಲ್ ಕ್ಯೂಬ್ ಫಾರ್ಮುಲಾವನ್ನು ಯೂಸ್ ಮಾಡ್ಕೊಳ್ಳಿ. ಆಮೇಲೆ ಆ ಫಾರ್ಮುಲಾ ಪ್ರಕಾರ ಇದನ್ನು ಬಿಡಿಸಿದ್ದೀವಿ.
ಮತ್ತು ಸಿಂಪ್ಲಿಫೈ ಮಾಡೀವಿ. ಕೊನೆಗೆ ನಮ್ಮ ಈ ಸಮೀಕರಣ ಯಾವ ರೂಪದಲ್ಲಿ ಬರುತ್ತೆ ಅಂದರೆ ಡಿಗ್ರಿ 3 ಇದ್ದದ್ದು ಬಂದುಬಿಡುತ್ತೆ. ಡಿಗ್ರಿ 3 ಇದ್ದದ್ದು ಬಂದಿರುವುದರಿಂದ ಇಲ್ಲಿ ಈ ಕೊಟ್ಟಿರುವಂಥ ಸಮೀಕರಣವು ವರ್ಗ ಸಮೀಕರಣ ರೂಪದಲ್ಲಿ ಇಲ್ಲ. ವರ್ಗ ಸಮೀಕರಣ ರೂಪ ಆಗಬೇಕು ಅಂದರೆ ಅದು ax² + bx + c = 0 ರೂಪದಲ್ಲಿರಬೇಕು. ಅಂದ್ರೆ ಡಿಗ್ರಿ 2 ಮಾತ್ರ ಹೊಂದಿರಬೇಕು. ಬಟ್ ಇಲ್ಲಿ ಡಿಗ್ರಿ 3 ಆಗಿರುವುದರಿಂದ ಇದು ವರ್ಗ ಸಮೀಕರಣ ಅಲ್ಲ ಅಂತ ಬರೀತೀವಿ. ಓಕೆ, ನೆಕ್ಸ್ಟ್ ಇದರಲ್ಲಿ ಈ ಪಾರ್ಟನ್ನು ಬಿಡಿಸೋಣ. ಇದರಲ್ಲಿ ಈ ಪಾರ್ಟ್ ಗಮನಿಸಿ. x³ - 4x² - x + 1 ಜೊತೆಗೆ = x - 2 ಹೋಲ್ ಕ್ಯೂಬ್ ಇದೆ. ಅಂದರೆ ಇಲ್ಲಿ a - b ಹೋಲ್ ಕ್ಯೂಬ್ ಫಾರ್ಮುಲಾ ಯೂಸ್ ಮಾಡ್ಬೋದು. ಅಥವಾ ಹೇಗೆ ಬರೀಬಹುದು ಅಂತಂದರೆ x - 2 ಹೋಲ್ ಸ್ಕ್ವೇರ್ ಇಂಟು x - 2 ಅಂತಲೂ ಯೂಸ್ ಮಾಡ್ಕೊಳ್ಬೋದು. ಯಾವ ಸಾಧ್ಯ ಆಗುತ್ತೆ ಅದನ್ನು ನೋಡಿ. ಓಕೆನಾ? ಈ ಫಾರ್ಮುಲಾ ನೆನಪಿರುತ್ತಲ್ಲ, a - b ಹೋಲ್ ಕ್ಯೂಬ್ ಫಾರ್ಮುಲಾ ಬರೀತೀವಿ ನೋಡಿ. a - b ಹೋಲ್ ಕ್ಯೂಬ್ ಅಂತಂದರೆ a³ - b³ ಮೈನಸ್ 3a² b ಆಮೇಲೆ ಪ್ಲಸ್ 3ab² ರೂಪದಲ್ಲಿರುತ್ತೆ ನೋಡಿ ಅದು. ಓಕೆನಾ? ಇದನ್ನು ಯೂಸ್ ಮಾಡಬೇಕಾದ್ರೆ ಇದನ್ನು ಸಿಂಪ್ಲಿಫೈ ಇಲ್ಲಿ ಇದು ಕಂಪ್ಲೀಟಾಗಿ ಹಾಗೆ ಬರ್ಕೊಳ್ತೀನಿ ನೋಡಿ. ಇದನ್ನು x³ - 4x² - x + 1 ಸೇಮ್ ಬರ್ದೀನಿ. ಇದನ್ನೇನಂತಂದರೆ x - 2 ಹೋಲ್ ಕ್ಯೂಬನ್ನು a - b ಹೋಲ್ ಕ್ಯೂಬ್ ರೂಪದಲ್ಲಿ ವ್ಯಕ್ತಪಡಿಸ್ತೀನಿ. ಅಂದರೆ ಆ ಫಾರ್ಮುಲಾ ಯೂಸ್ ಮಾಡ್ತೀನಿ ನೋಡಿ. ಇಲ್ಲಿ a ಅಂದರೆ x ಅಂತ ತೊಗೊಳ್ಬೇಕು, b ಅಂತಂದರೆ 2 ಅಂತ ತೊಗೊಳ್ಬೇಕು. a³ ಅಂದರೆ x³ ಅಂತ ತೊಗೊಳ್ತೀನಿ, ಮೈನಸ್ b³ ಅಂದರೆ 2³ ಅಂತ ತೊಗೊಳ್ತೀನಿ, ಮೈನಸ್ 3 ಇಂಟು a² a ಅಂತಂದರೆ x², b ಅಂದರೆ 2 ಪ್ಲಸ್ 3 a ಅಂತಂದರೆ ಇಲ್ಲಿ x ಇಂಟು b ಅಂತಂದರೆ 2 ಅದಕ್ಕೆ ಸ್ಕ್ವಯರ್ ಆಗಿದೆ. ಇನ್ನೊಂದು ಸಲ ಗಮನಿಸಿ. a³ ಇದು a³ ಅಂದರೆ x³ ಮೈನಸ್ b³ ಅಂದರೆ 2³ ಮೈನಸ್ 3 a² b a² ಅಂದರೆ ಇಲ್ಲಿ x ಇದೆ x² ಇಂಟು b ಅಂತಂದರೆ 2 ಪ್ಲಸ್ 3 ಇಂಟು a b² a ಅಂತಂದರೆ ಇಲ್ಲಿ x b ಅಂತಂದರೆ 2 ಸ್ಕ್ವಯರ್. ಓಕೆ, ಈಗ ಇದನ್ನು ಸಿಂಪ್ಲಿಫೈ ಮಾಡ್ತೀನಿ ನೋಡಿ. ಆ್ಯಸ್ ಇಟ್ ಈಸ್ ಸೇಮ್ ಬರೆಯೋಣ. ಈ x³ ಕ್ಯಾನ್ಸಲ್ ಹೊಡೆದು ಬಿಡ್ತೀನಲ್ಲ. x³ = ಇದ್ದಾಗ ಎರಡು ಸೇಮ್ ಇತ್ತಂತಂದರೆ ನಾವು ಕ್ಯಾನ್ಸಲ್ ಮಾಡ್ತೀವಿ. ಈಗೇನು ಉಳಿತು? -4x³ - x + 1. ಈ ಕಡೆ ಉಳಿದದ್ದು -2 ಘನ 8 ಮೈನಸ್ 3 2 6x² ಆಯಿತು ಪ್ಲಸ್ 2 ವರ್ಗ 4 4 3 12 ಆಯಿತು ಇಂಟು ಎಕ್ಸ್. ಏನು ಮಾಡೀನಿ? 2 ವರ್ಗ 4 4 3 12 ಇದು ಎಕ್ಸ್ಗೆ ಎಕ್ಸ್ ಅಂತ ಬರ್ದೀನಿ. ಓಕೆ, ಲೆಫ್ಟ್ ಸೈಡ್ ತೊಗೊಂಡು ಬರಲೇವು. ಇದು ಸ್ಕ್ವಯರ್ ಅಲ್ಲ, ಇದು -4x² ಹಾಕಬೇಕಿದು. ಎಷ್ಟದು? ಸ್ಕ್ವಯರ್. ಇದು -4x² ಅದು ಸ್ಕ್ವಯರ್ ಅಂತ ಬರೀಕೊಳ್ಬೇಕು. ಕ್ಯೂಬ್ ಅಂತ ಬರೆದಿದ್ದೆ ನಾನು. ಈಗ ಲೆಫ್ಟ್ ಸೈಡ್ ತೊಗೊಂಡು ಬಂದುಬಿಡೋಣ. -4x² - x + 1 -8 ಲೆಫ್ಟ್ ಸೈಡ್ ತಂದರೆ +8 -6x² ಲೆಫ್ಟ್ ಸೈಡ್ ತಂದರೆ +6x² ಪ್ಲಸ್ 12x ಲೆಫ್ಟ್ ಸೈಡ್ ತಂದ್ರೆ -12x = 0. ಈಗ ಸಜಾತಿ ಪದಗಳನ್ನು ಗುರುತಿಸ್ಕೊಳ್ಳೋಣ. ಇದು -4x² ಅದ, ಇದು +6x² ಅದ. ಕಳಿಬೇಕಲ್ಲ, ಅಂದರೆ ಎಷ್ಟಾಯಿತು? 2x². ಆಮೇಲೆ ಇದು -x ಇದೆ, ಇದು -12x ಇದೆ, ಅಂದರೆ ಇದು -13x +1 + 8 + 9 = 0. ಈಗ ಗಮನಿಸಿ, ಕೊಟ್ಟಿರುವಂಥ ಸಮೀಕರಣದ ಡಿಗ್ರಿ ಎಷ್ಟದೆ? 2 ಇದೆಯಲ್ಲ, ಅಂದರೆ x² ಇದೆ ಅಂತಂದರೆ ಡಿಗ್ರಿ 2 ಇದೆ. ಅಷ್ಟೇ ಅಲ್ಲದೆ ಇದು ax² ಮತ್ತು ಆಮೇಲೆ +bx + c = 0 ರೂಪದಲ್ಲಿದೆ. ಹಾಗಾಗಿ
ಕೊಟ್ಟಿರುವಂಥ ಸಮೀಕರಣ ಇದು ವರ್ಗ ಸಮೀಕರಣ ಆಗಿದೆ ಅಂತ ಬರೀತೀವಿ. ಇದು ax² ಪ್ಲಸ್ bx ಪ್ಲಸ್ c = 0 ರೂಪದಲ್ಲಿದೆ. ಆದ್ದರಿಂದ ಈ ಸಮೀಕರಣವು ಈ ಸಮೀಕರಣವು ಅಂತಲೂ ಬರೀಬೋದು. ಇದು ವರ್ಗ ಸಮೀಕರಣ ಆಗಿದೆ. ಇದು ವರ್ಗ ಸಮೀಕರಣ ಆಗಿದೆ. ಓಕೆ, ಕ್ಲಿಯರಾ? ಇನ್ನೊಂದು ಸಲ ಗಮನಿಸಿ, ಅದನ್ನು ಕರೆಕ್ಟಾಗಿ ತಿಳ್ಕೊಳ್ಳಿ. ಯಾಕೆ ವರ್ಗ ಸಮೀಕರಣ ಆಗಿದೆ ಅಂತಲೂ ಹೇಳಿದ್ದೀನಿ. ಓಕೆ.